ಸೊ ಹಾಗೆ ಅದಕ್ಕಿಂತ ಮುನ್ನ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಬಂದಿದ್ದಾರೆ. ಹಾಗೆ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದೀವಿ. ವೆಲ್, ಈಗ ಆ ಕಂಟೆಂಟ್ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. ಏವಿ ಪ್ಲೀಸ್. ಸೊ ಕಬಡ್ಡಿ ಸಿನಿಮಾದ ಮೊದಲನೇ ತುಣುಕು. ಸೊ ಟೀಸರ್ ಬಿಡ್ತಾ ಇದ್ದಾರೆ. ಸೊ ಟೀಸರ್ ಲಾಂಚ್ ಆಗಿದೆ. ಥ್ಯಾಂಕ್ ಯು. ಡಿ ಪಿಕ್ಚರ್ಸ್ ಈ ಪ್ರೊಡಕ್ಷನ್ ಶುರುವಾಗಿ ಆಲ್ಮೋಸ್ಟ್ ಒಂದು 15 years ಆಗಿದೆ. 2004 ಒಂದು ಡ್ರೀಮ್ ಆಗಿ ಫಸ್ಟ್ ಸಿನಿಮಾ ಆಗಿದ್ದು 2006-8 ಆ ರೇಂಜ್ ಅಲ್ಲಿ. ಇದು ನಮ್ದು 12th ಪ್ರೊಡಕ್ಷನ್ ಆಕ್ಚುಲಿ. ಕನ್ನಡದಲ್ಲಿ 10 ಸಿನಿಮಾ, ಇದನ್ನು ಸೇರಿ ತಮಿಳಲ್ಲಿ 2 ಸಿನಿಮಾ. ಸೊ ಟೋಟಲಿ 12 ಸಿನಿಮಾ ಪ್ರೊಡ್ಯೂಸ್ ಆಗಿದೆ ಡಿ ಪಿಕ್ಚರ್ಸ್ ಇಂದ. ಬಟ್ ಈ 11 ಪ್ರೊಡಕ್ಷನ್ಸ್ ನಾನು ಏನ್ ಮಾಡಿದ್ದೀನಿ ಇದಕ್ಕೆ ಮುಂಚೆ ಅಷ್ಟು ನಾನೇ ಡೈರೆಕ್ಟ್ ಮಾಡಿದ್ದು, ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು. ಫಸ್ಟ್ ಟೈಮ್ ಬೇರೆ ಡೈರೆಕ್ಟರ್ಸ್ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡೋದು ಮೊದಲನೇ ಸಿನಿಮಾ. ಆಕ್ಚುಲಿ ಟು ಬಿ ಹಾನೆಸ್ಟ್, ನಾನು ಪ್ರೊಡಕ್ಷನ್ ಹೌಸ್ ಶುರು ಮಾಡುವಾಗ ನನಗೆ ಆತರ ಐಡಿಯಾ ಇರಲಿಲ್ಲ. ಓಕೆ, ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟ್ಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ, ಸರ್ ಇದಿಷ್ಟು ವ್ಯಾಪಾರ ಇದೆ, ಇದು ನಿಮ್ ಕೈಗೆ ಮತ್ತೆ ರಿಟರ್ನ್ ಆಗ್ಬೇಕಂದ್ರೆ 2 ವರ್ಷ ಆಗುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಒಂದು ತಾಳ್ಮೆ ಬೇಕು. ಸಖತ್ ದುಡ್ಡಿದೆ ಅದರಲ್ಲಿ. ಬಟ್ ಯು ಹ್ಯಾವ್ ಟು ವೆಯ್ಟ್. ಅಷ್ಟು ವೆಯ್ಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು 100 ರೂಪಾಯಿ ಹಾಕಿದ್ರೆ 800 ರೂಪಾಯಿ ತಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ. ಅದು ಆ ವ್ಯಾಪಾರ ನನಗೆ ಗೊತ್ತಿದೆ. ಅದಕ್ಕೆ ಎಷ್ಟು ತಾಳ್ಮೆ ಬೇಕು ಅದು ನನ್ನ ಹತ್ರ ಇದೆ. ಅದರಿಂದ ನಾನು that was the intention to start a production house where I can produce content oriented films. ನನ್ನ ದುಡ್ಡು, so I am answerable only to myself ಅನ್ನೋದು ಒಂದಿತ್ತಲ್ಲ, ಬೇರೆ ಯಾರತ್ರ ನನಗೆ ಆನ್ಸರಬಲ್ ಇಲ್ಲ ನಾನು ಅಂತ ಆ ತರ ಸಿನಿಮಾ ಮಾಡುವಾಗ. ಸೊ ಆ ರೀತಿಯಲ್ಲೇ ನಾನು ಸಿನಿಮಾ ಮಾಡ್ಕೊಂಡು ಬಂದೆ. ಮತ್ತೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಒಂದು ಪ್ರಾಬಬ್ಲಿ ಒಂದು 1 year ಮುಂಚೆ ರವಿಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ. ಅವ್ರದ್ದು ಕೋಮಾ ಸಿನಿಮಾ ಟೈಮಿಂದ ನನಗೆ ಪರಿಚಯ ಇರೋರು. ಒಂದ್ ದಿವಸ ಬಂದ್ರು, ಸರ್ ಈ ತರ ನಾವು ಏನೂ ಇಲ್ಲ, ಈ ತರ ಒಂದು ಕಾನ್ಸೆಪ್ಟ್ ಅನ್ಕೊಂಡು ಒಂದಿಷ್ಟು ಶೂಟ್ ಮಾಡ್ಬಿಟ್ಟಿದ್ದೀವಿ ನಾವು. ಅದ್ರದ್ದೊಂದು ಸಣ್ಣ ಟೀಸರ್ ತರ ಮಾಡ್ಕೊಂಡಿದೀನಿ, ಇಲ್ಲಿಂದ ನಿಮ್ ಗೈಡೆನ್ಸ್ ಬೇಕು, ಯಾವ ತರ ಮಾಡೋಣ ಸಿನಿಮಾ, ಹೆಂಗ್ ಮಾಡೋಣ ಅಂತ ತೋರಿಸಿದ್ರು. ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ. ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನ್ಸುತ್ತೆ, ಗುಲ್ಟು ಸಿನಿಮಾ ಆದ್ಮೇಲೆ ಕನ್ನಡದಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ಡಾರ್ಕ್ ನೆಟ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು. ಅಂದ್ರೆ ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ, ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ವ್ಯಕ್ತಿ, ಒಬ್ಬ ಡೈರೆಕ್ಟರ್ ಡೀಲ್ ಮಾಡ್ಬೇಕಂದ್ರೆ ಅವ್ನಿಗೆ ಅಟ್ಲೀಸ್ಟ್ ಮಿನಿಮಮ್ ಅದನ್ನ ಬಗ್ಗೆ ನಾಲೆಡ್ಜ್ ಇರ್ಬೇಕು. ಅವರಿಬ್ರು ಸಾಫ್ಟ್ವೇರ್ ಲೈನ್ ಅಲ್ಲಿ ಇರೋದ್ರಿಂದ ಅದು ತುಂಬಾ ಈಸಿಯಾಗಿ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಬಂತು. ನನಗೆ ವಾಟ್ ಎವರ್ ದ ಫುಟೇಜ್ ಎಲ್ಲ ನೋಡಿದೆ. ಒಂದು ಪಾಯಿಂಟ್ ಅಲ್ಲಿ ಹೇಳಿದೆ, ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ಗೋಸ್ಕರ ಬಂದ್ರಿ, ಕ್ಯಾನ್ ಐ ಗಿವ್ ಯು ಪ್ರಪೋಸಲ್ ಅಂತ ಕೇಳಿದೆ. ಏನ್ ಸರ್ ಅಂದ್ರು. ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಳ್ಳ ಈ ಸಿನಿಮಾನ, ನಾನೇ ಪ್ರೊಡ್ಯೂಸ್ ಮಾಡ್ಲಾ, ನಾವೊಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ ಬರೋಣ, ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳ ನನ್ನ ಬ್ಯಾನರ್ ಅಲ್ಲಿ ಇದನ್ನ ಅಂತ ಕೇಳಿದೆ. ಅದರಲ್ಲಿ 2 ರೀಸನ್ ಇತ್ತು. ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನ್ ಬರುತ್ತೆ ಅನ್ನೋದು ಒಂದು. ಇನ್ನೊಂದು, ಆಫ್ಟರ್ 2022 ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ. 9ನೇ ದಿಕ್ಕ ಆದ್ಮೇಲೆ ತಮಿಳ್ ಸಿನಿಮಾನೇ 2 ಸಿನಿಮಾನು, ಕೊಂಡಾಟ ರೀಮೇಕ್ ಆಫ್ ಆ ಕನ್ನಡ ರಾತ್ರಿ ಮತ್ತೆ ಮಾರುತಿನಗರ ಪೊಲೀಸ್ ಸ್ಟೇಷನ್ ಅಂತ ಆಹಾ ಒರಿಜಿನಲ್ 2 ತಮಿಳಲ್ಲೇ ಆಯ್ತು. ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್, ನಾನು ಎಲ್ಲೇ ಮಾತಾಡೋದು, ತೆಲುಗು ಸಿನಿಮಾ ಮಾಡುವಾಗಲೂ ಆಗ್ಲಿ, ಕನ್ನಡ ಇದು ತಮಿಳ್ ಸಿನಿಮಾ ಮಾಡುವಾಗಲೂ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು ಆಸ್ ಎ ಕನ್ನಡ ಫಿಲ್ಮ್ ಮೇಕರ್. ಸೊ ಆ ಕನ್ನಡದಲ್ಲಿ ಇಲ್ಲ 2 ವರ್ಷ ಆಯ್ತಲ್ಲ ಸಿನಿಮಾ, ನನ್ನೊಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲೀಸ್ಟ್ ಬರಬೇಕು ಅನ್ನೋದು ಒಂದಿತ್ತು, ಪ್ಲಸ್ ಒಂದು ಒಳ್ಳೆ ಸಿನಿಮಾ ಬರಬೇಕು ಅನ್ನೋದಿತ್ತು. ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ. ಈ ಸಿನಿಮಾಗೆ ನಾನು ಹೆಂಗ್ ಪ್ರೊಡ್ಯೂಸರ್ ಆದೆ ಅನ್ನೋದು. ಆಮೇಲೆ ವೆರಿ ರೀಸೆಂಟ್ಲಿ ನಾನು ಸಿನಿಮಾ ಎಲ್ಲಾ ಸ್ಟೇಜ್ ನೋಡಿ ನನ್ನ ಕರೆಕ್ಷನ್ಸ್, ನನ್ನ ಔಟ್ಪುಟ್ಸ್
ತುಂಬಾ ಹಾನೆಸ್ಟ್ ಆಗಿ ಪ್ರೌಡ್ ಆಗಿ ಹೇಳ್ಕೊಳ್ತೀನಿ, ಅವ್ರು ತುಂಬಾ ಫೋರ್ಸ್ ಮಾಡಲ್ಲ. ಏನಾದ್ರು ಕರೆಕ್ಷನ್ ಇದ್ರೆ ದಿಸ್ ಇಸ್ ಮೈ ಸಜೆಷನ್ ನೋಡಿ ಅಂತಾನೆ ಹೇಳ್ತೀನಿ. ಒಬ್ಬ ಪ್ರೊಡ್ಯೂಸರ್ ಆಗಿ ಯಾವತ್ತೂ ನಾನು ಡಿಕ್ಟೇಟರ್ಶಿಪ್ ಎಲ್ಲ ತೋರಿಸಿಲ್ಲ ಅವ್ರ ಹತ್ರ. ಆಮೇಲೆ ಅದನ್ನ ಸಜೆಷನ್ ಮಾಡ್ತೀನಿ. ಕೆಲವು ಟೈಮ್ ಅವ್ರ ಅದ್ರಲ್ಲಿ ಡಿಫರೆನ್ಸ್ ಇರುತ್ತೆ, ಬಟ್ ಆ ಕರೆಕ್ಷನ್ಸ್ ಏನಿದೆ ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡೆ ಬಂದು ಒಂದು ಪಾಯಿಂಟ್ ಅಲ್ಲಿ ಮೊನ್ನೆ ನಮ್ಮ ಟೀಮ್ ಒಂದು 10 ಜನ ಪ್ಲಸ್ ಸಿನಿಮಾದಲ್ಲಿ ಮಾಡಿರೋ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಎಲ್ಲರನ್ನೂ ಕರೆದು ಸಿನಿಮಾ ಒಂದು ಫ್ಲೋ ನೋಡಿದೀವಿ. ಒಂದು 20 ಜನ ಅವತ್ತು ಕರೆದು ನೋಡುವಾಗ ಒಂದು ಎಲ್ಲರೂ ತುಂಬಾನೇ ಖುಷಿ ಪಟ್ರು. ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಆಯ್ತು. ಓಕೆ, ನನ್ನ ಜಡ್ಜ್ಮೆಂಟ್ ಮಿಸ್ ಆಗಿಲ್ಲ, ಚೆನ್ನಾಗೇ ಇದೆ, ನಾವು ಕರೆಕ್ಟ್ ಒಳ್ಳೆ ಸಿನಿಮಾನೇ ತಗೊಂಡಿದೀವಿ ಅನ್ನೋದು ಒಂದು ಒಂದು ಲೆವೆಲ್ಗೆ ಬಂತು. ನನ್ನ ಕಾನ್ಫಿಡೆನ್ಸ್ ಬಂತು. ಈ ಸಿನಿಮಾ ಬಂದು ಆಸ್ ಐ ಮೆನ್ಷನ್ಡ್ ಡಾರ್ಕ್ ನೆಟ್ ಬಗ್ಗೆ ಅದರಲ್ಲಿ ಅದನ್ನ ಆ ವರ್ಲ್ಡ್ ಅಲ್ಲಿ ಒಂದು ಸಖತ್ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಬಗ್ಗೆ ಈ ಸಿನಿಮಾ ಇದೆ. ಅದ್ರಲ್ಲಿ ನಾವು ಒಂದು ಸಣ್ಣ ಒಂದು ಕಾನ್ಸೆಪ್ಟ್ ನ ತಗೊಂಡಿದೀವಿ. ಡಾರ್ಕ್ ನೆಟ್ ಏನು ಅನ್ನೋದನ್ನ ಆಲ್ರೆಡಿ ಡಿಫೈನ್ ಮಾಡಿದೀವಿ. ಇಟ್ಸ್ ಎ ಪ್ಯಾರಲಲ್ ಲೈಫ್, ಒಂದು ಡಾರ್ಕ್ ಲೈಫ್ ಪ್ಯಾರಲಲ್ ಟು ಇಂಟರ್ನೆಟ್. ಅಲ್ಲಿ ಎಷ್ಟೆಷ್ಟು ವಿಷಯಗಳು ವರ್ಲ್ಡ್ ಲೆವೆಲ್ ನಡೀತಾ ಇದೆ. ಅದ್ರಲ್ಲಿ ಒಂದು ಸಣ್ಣ ಒಂದು 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 ವಿಷಯನ ತಗೊಂಡು ಈ ಸಿನಿಮಾ ಮಾಡಿದೀವಿ. ನಾನು ತುಂಬಾ ಕ್ಲೆವರ್ ಆಗಿ ಇದನ್ನ ಡಿಸೆಂಬರ್ ಅಲ್ಲೇ ಸೆನ್ಸಾರ್ ಮಾಡ್ಕೊಂಡ್ಬಿಟ್ಟೆ. ಫಾರ್ ದ ಬೆನಿಫಿಟ್ಸ್ ವಾಟ್ ಎವರ್ ಫ್ರಮ್ ಗವರ್ಮೆಂಟ್ ಅಂತ ಏನೊಂದು ಬೆನಿಫಿಟ್ ಸಿಕ್ಕಿದ್ರು ಒಂದು ಲಾಸ್ಟ್ ಫೈನಾನ್ಷಿಯಲ್ ಇಯರ್ ನಮಗೆ ಸಿಕ್ಲೇನು ಒಂದು ಇದರಲ್ಲಿ ಅದನ್ನು ಮಾಡ್ಕೊಂಡು ಇಟ್ಟಿದ್ದೀನಿ. ಈಗ ನಾನು ಹಗ್ಗ ಅಂತ ಒಂದು ಸಿನಿಮಾಗೆ ಬಿಸ್ನೆಸ್ ಕನ್ಸಲ್ಟೇಷನ್ ಆಗಿ ಒಂದು 15 days ಮುಂಚೆ ನಿಮ್ನ ಮೀಟ್ ಮಾಡುವಾಗ ಹೇಳಿದೆ, ಹಗ್ಗ ಸಿನಿಮಾ 23ಗೆ ರಿಲೀಸ್ ಆಗುತ್ತೆ ಆಗಸ್ಟ್ ಅಂದ್ಬಿಟ್ಟು. ಬಟ್ ಅವ್ರು ಏನೋ ಚೂರು ಮುಂದೆ ಹೋಗ್ತಾ ಇದ್ದಾರೆ. ಅದರಿಂದ ಆಗಸ್ಟ್ 23ಗೆ ಈ ಸಿನಿಮಾನ ಕಪಟಿ ಸಿನಿಮಾನ ನಾವು ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಅದಕ್ಕೆ ಇವತ್ತು ಒಂದು ಟೀಸರ್ ಲಾಂಚ್ ಅಂತ ಮಾಡಿದೀವಿ. ಜಾನ್ಕಾರ್ ಮ್ಯೂಸಿಕ್ ಚಾನೆಲ್ ಅಲ್ಲಿ 12 ಈಗ ಆಲ್ರೆಡಿ ಟೀಸರ್ ಲಾಂಚ್ ಆಗಿರುತ್ತೆ. ಅದೊಂದು ಇದಿತ್ತು, ಒಂದು ಪಾಲಿಸಿ ನನಗೆ. ಒಂದು ಬೆಳಗ್ಗೆನೆ ಅಲ್ಲಿ ಲಾಂಚ್ ಮಾಡ್ಬಿಟ್ಟು ಆಮೇಲೆ ಸುಮ್ಮನೆ ನಾಮಕಾವಾಸಿ ಮೀಡಿಯಾನ ಕರೆದು ಲಾಂಚ್ ಮಾಡುವ ಕಲ್ಚರ್ ನನ್ನ ಹತ್ರ ಇಲ್ಲ. ಆ ಮೀಡಿಯಾ ಜೊತೆ ಇಂಟ್ರಾಕ್ಟ್ ಮಾಡುವಾಗಲೇ ಅದು ಲಾಂಚ್ ಆಗ್ಬೇಕು. ಆವಾಗಲೇ ಅದೊಂದು ರೆಸ್ಪೆಕ್ಟ್, ನಾವು ಮೀಡಿಯಾ ಕೊಡುವ ರೆಸ್ಪೆಕ್ಟ್ ಅಂತ ನಂಬೋನು ನಾನು. ಸೊ ನಾವು ಫಾರ್ಮಲಿ ಇಟ್ ಹಸ್ ಬಿನ್ ಲಾಂಚ್ಡ್. ಸೊ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಏನಂದ್ರೆ, ಈ ಸಿನಿಮಾ ಡೆಫಿನೆಟ್ಲಿ ಒಂದು ಒಂದು ವೆರಿ ಗುಡ್ ಸಿನಿಮಾವಾಗಿರುತ್ತೆ, ತುಂಬಾ ಒಳ್ಳೆ ಸಿನಿಮಾವಾಗಿರುತ್ತೆ. ಗೊತ್ತಿಲ್ಲ, ಥಿಯೇಟರ್ ಇಂದ ನೀವು ಹೊರಗಡೆ ಬಂದ್ಮೇಲೆ ಒಂದು ಇಂಪ್ಯಾಕ್ಟ್ ಅನ್ನ ನೀವು ಕ್ಯಾರಿ ಮಾಡ್ಕೊಂಡು ಬರ್ತೀರಾ ಅಂತ ಗೊತ್ತಿಲ್ಲ. ಆದರೆ ಥಿಯೇಟರ್ ಅಲ್ಲಿ ಕೂತ್ಕೊಳ್ಳುವಾಗ ಕಂಪ್ಲೀಟ್ಲಿ ಆಕ್ಯುಪೈ ಆಗಿರ್ತೀರಾ, ಎಂಗೇಜ್ ಆಗಿರ್ತೀರಾ. ದಿಸ್ ಐ ಕ್ಯಾನ್ ಅಶ್ಯೂರ್. ನಾನು ತುಂಬಾ ನಾನು ಪ್ರೊಡ್ಯೂಸ್ ಮಾಡೋ ಸಿನಿಮಾ ಅಂದ್ಬಿಟ್ಟು ಆ ಸಿನಿಮಾ ಏನ್ ಇಂಪ್ಯಾಕ್ಟ್ ಕೊಡುತ್ತೆ ಗೊತ್ತಾ ನಿಮಗೆ? ನೀವು ಮನೆಗೆ ಹೋದ್ರೆ ನಿದ್ದೆನೇ ಬರಲ್ಲ, ಹಂಗೆಲ್ಲ ಸುಳ್ಳು ಹೇಳಲ್ಲ ನಾನು. ನಿದ್ದೆ ಬರಲ್ಲ, ಪ್ರಾಬಬ್ಲಿ ಬಿಕಾಸ್ ಆಫ್ ದ ಕಾನ್ಸೆಪ್ಟ್. ಓ, ಈ ತರ ಒಂದು ವರ್ಲ್ಡ್ ಇದೆಯಾ, ಆ ವರ್ಲ್ಡ್ ಅಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಅನ್ನೋ ವಿಷಯನ ನೀವು ಥಿಂಕ್ ಮಾಡಕ್ ಹೋದ್ರೆ ಪ್ರಾಬಬ್ಲಿ ನಿದ್ದೆ ಬರಲ್ಲ. ಅಷ್ಟು ಒಂದು ಕ್ರುಯಾಲಿಟಿ ಇದೆ ಆ ವರ್ಲ್ಡ್ ಅಲ್ಲಿ. ಒಳ್ಳೆ ವಿಷಯಗಳು ಇದೆ. ಅದನ್ನ ಬಗ್ಗೆ ಆಕ್ಚುಲಿ ಡೈರೆಕ್ಟರ್ಸ್ ಇನ್ನೊಂಚೂರು ಒಂದು 2-3 ವಿಷಯನ ರೆಫರ್ ಮಾಡ್ತಾರೆ. ರೆಫರ್ ಮಾಡಿ ಮಾತಾಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಒನ್ಸ್ ಅಗೈನ್ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟು ಕೋಟ್ಯಾಂತರ ರೂಪಾಯಿ ಎಲ್ಲ ದುಡ್ಡು ಇದೆಲ್ಲ ಮಾಡಕ್ ಆಗಲ್ಲ. ಬಟ್ ಹಾಕಿರೋ ದುಡ್ಡನ್ನ 100% ತಗೊಳ್ತೀವಿ. ಅದ್ಮೇಲೆ ಒಂದು 25-30% ಇನ್ ಸ್ಪ್ಯಾನ್ ಆಫ್ 1.5 years 2 years ಅಲ್ಲಿ ಬರುತ್ತೆ. ಇಷ್ಟೇ ನನ್ನ ಇಂಟೆನ್ಷನ್. ಒಳ್ಳೆ ಉದ್ದೇಶ, ತುಂಬಾ ಲಿಮಿಟೆಡ್ ಆಗಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡಿದೀನಿ. ಆ ಸಿನಿಮಾಗೆ ಏನ್ ಬೇಕೋ ಆ ಬಜೆಟ್ ಅಲ್ಲಿ ಮಾಡಿದೀನಿ. ಐ ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್, ಡೈರೆಕ್ಟರ್ಸ್ ಅಂಡ್ ಕ್ಯಾಮ್ರಾಮನ್, ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಜೋಹನ್ ಮುಂದೆ ಬಂದಿದೆ, ಜೋಹನ್ ಅಂತ ಅವ್ರ ಡೆಬ್ಯೂ ಇಲ್ಲಿ. ಇದಕ್ಕೆ ಮುಂಚೆ ಸಿಲ್ಕ್ ಬೋರ್ಡ್ ಅಂತ ಒಂದು ಸಿನಿಮಾ, ಅದು ಬಂದು ಕನ್ನಡದಲ್ಲಿ ಮೆಟ್ರೋ ಅಂತ ಒಂದು ತಮಿಳ್ ಸಿನಿಮಾ ರೀಮೇಕ್. ಆ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವ್ರದೇ. ಬಟ್ ಇಲ್ಲಿ ಟೆಕ್ನಿಕಲ್ ದಿಸ್ ಇಸ್ ಇಸ್ ಡೆಬ್ಯೂ. ತುಂಬಾ ಒಳ್ಳೆ ಮ್ಯೂಸಿಷಿಯನ್. ಐ ವಿಲ್ ಸೇ ಈಸ್ ಎ ಗುಡ್ ಕಂಪೋಸರ್ ಆಲ್ಸೋ. ಒಂದೇ ಒಂದು ಸಾಂಗ್ ಇದೆ ಸಿನಿಮಾದಲ್ಲಿ, ನೀವು ಈ ಟೀಸರ್ ನೋಡುವಾಗ ಗೊತ್ತಾಗುತ್ತೆ ಅವ್ರ ಇಂಟೆನ್ಸಿಟಿ ಆಫ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಸೊ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಸಿನಿಮಾ ಮಾಡಿದ್ದಾರೆ. ಅಂಡ್ ಐ ಶುಡ್ ಟಾಕ್ ಅಬೌಟ್ ದ ಆಕ್ಟರ್ಸ್. ಸುಕೃತಾಜಿ ಆಗಲಿ, ದೇವಯ್ಯ ಅಂದ್ ಹೊಸ ಒಂದು ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಸಾತ್ವಿಕ್ ಕೃಷ್ಣನ್ ಅಂತ ಒಂದು. ಇದೆಲ್ಲ ಆಲ್ರೆಡಿ ಕಮಿಟ್ ಆದ್ಮೇಲೆ, ಸೊ ನಾನು ಆ ಕ್ರೆಡಿಟ್ ತಗೊಳಕ್ ಆಗಲ್ಲ. ಆಕ್ಚುಲಿ ದ ಕ್ರೆಡಿಟ್ ಶುಡ್ ಗೋ ಟು ರವಿ ಅಂಡ್ ಚೇತನ್, ಡೈರೆಕ್ಟರ್ಸ್. ಇದರಲ್ಲಿ ಏನಂದ್ರೆ ಸುಕೃತಾ ಒಂದು ಮೆಚೂರ್ಡ್ ಅಂಡ್ ತುಂಬಾ ವರ್ಸಟೈಲ್ ಆಕ್ಟರ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಶಿ ಹಸ್ ಪ್ರೂವ್ಡ್ ವಿತ್ ಮೆನಿ ಸಿನಿಮಾ, ಪರ್ಟಿಕ್ಯುಲರ್ಲಿ ಥ್ರೂ ಚಟ ಆಗ್ಲಿ ಬೇರೆ ಒಂದು ಸಿನಿಮಾ ಆಗಲಿ ಪ್ರೂವ್ ಮಾಡಿದ್ದಾರೆ. ಇಲ್ಲಿ ಐ ಶುಡ್ ಮೆನ್ಷನ್ ಅಬೌಟ್ ಸಾತ್ವಿಕ್ ಅಂಡ್
ದೇವಯ್ಯ. ವಿಷಯ ಏನಂದ್ರೆ 100% ಹೇಳ್ತೀನಿ, ಕನ್ನಡ ಸಿನಿಮಾಗೆ 2 ರಿಯಲಿಸ್ಟಿಕ್ ಆಕ್ಟರ್ಸ್ ಅಂತ ನಾನು ಹೇಳ್ಬೋದು. ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, 100% ಹೇಳ್ತೀನಿ. ವೆರಿ ವೆರಿ ಗುಡ್ ಆಕ್ಟರ್ಸ್, ಅವ್ರ ಒಳ್ಳೆ ಫ್ಯೂಚರ್ ಇದೆ. ಅವರಿಬ್ರು ಡೆಫಿನೆಟ್ಲಿ ಸಿನಿಮಾ, ಈ ಕನ್ನಡ ಸಿನಿಮಾ ಯೂಸ್ ಮಾಡ್ಕೋಬೇಕು. ವೈ ನಾಟ್, ಇಂಡಿಯನ್ ಸಿನಿಮಾನೇ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಏನಾದ್ರು ಮರ್ತಿದ್ರೆ ನಾನು ಡೆಫಿನೆಟ್ಲಿ ಬಿಡಲ್ಲ, ನಿಮ್ಗೆ ಗೊತ್ತಿದೆ. ಮತ್ತೆ ಒಂದ್ಸರಿ ಒಂದು ಸ್ಟೇಜ್ ಅಲ್ಲಿ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟು ಮಾತಾಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ನೀಡ್ ಯುವರ್ ಸಪೋರ್ಟ್ ಅಷ್ಟೇ. ನೀವು ಎಲ್ಲ ಮೀಡಿಯಾ ಟೀಸರ್ ನೋಡಿದಿರಾ, ನನಗೆ ಆಲ್ಮೋಸ್ಟ್ ಎಲ್ಲರೂ ನಾವು ಪರ್ಸನಲ್ ಆಗಿ ರೆಗ್ಯುಲರ್ ಟಚ್ ಅಲ್ಲಿ ಇದೀವಿ. ಐ ನೀಡ್ ಯುವರ್ ಒಪಿನಿಯನ್ ಆಲ್ಸೋ. ಥ್ಯಾಂಕ್ ಯು ಸರ್. ನಾನು ಆ ತರ ಬಿಸ್ನೆಸ್ ಮಾಡಿ ಸಿನಿಮಾನೇ ಮಾಡಿಲ್ಲ ಸರ್, ಯಾವ್ದು ಮಾಡಿಲ್ಲ. ಆ ಕನ್ನಡ ರಾತ್ರಿನೂ ಅಷ್ಟೇ ರಿಲೀಸ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ. ಅದೇ ನಂದು ಒಂದು ಇಲ್ಲ, ಇಷ್ಟು ಬಜೆಟ್ ಅಲ್ಲಿ ಮಾಡಿದ್ರೆ ಈ ಸಿನಿಮಾಗೆ ಇಷ್ಟು ತಾಕತ್ತಿದೆ ಅನ್ನೋದು ಒಂದು ಗೊತ್ತಾಗುತ್ತೆ ಸರ್ ನನಗೆ. ಒಂದು ಡಿಜಿಟಲ್ ರಿಲೀಸ್ ಇದೆ ಆಗುತ್ತೆ. ಈಗ ಡಿಜಿಟಲ್ ನಾಳೆ ಬಂದು ಇದನ್ನ ಯಾರು ನನ್ನ ಹತ್ರ ಬಿಸ್ನೆಸ್ ಬಂದ್ರೆ, ಈ ಸಿನಿಮಾ ಬಿಸ್ನೆಸ್ ಬಂದ್ರೆ, ಈ ಸಿನಿಮಾ ಕಾನ್ಸೆಪ್ಟ್, ಈ ಸಿನಿಮಾ ಕಾಸ್ಟ್ಗೆ ಒಂದು 25 ಲಕ್ಷ 30 ಲಕ್ಷ ಆಫರ್ ಮಾಡ್ಬೋದು. ನಾನು ಕೊಡಲ್ಲ, ನಾನು ಕಾಯ್ತೀನಿ. ನಾನು PVD ಹಾಕ್ತೀನಿ, ಅಮೆಝಾನ್ ಆಗ್ಲಿ, ಎಲ್ಲಿ ಆಗ್ಲಿ, ರೆವೆನ್ಯೂ ಶೇರಿಂಗ್ ಅಲ್ಲಿ ಹಾಕ್ತೀನಿ. This has got a capacity to collect more than 70 lakhs to 1 crore ಅನ್ನೋದನ್ನ ತಲೆಯಲ್ಲಿರುತ್ತೆ. ಅಟ್ಲೀಸ್ಟ್ ಒಂದು 50% ಅಚೀವ್ ಮಾಡ್ತೀನಿ. ಸೊ ಇದು ನನ್ನ ಸ್ಟ್ರಾಟಜಿ. ಅದಕ್ಕೆ ಹೇಳ್ತಾ ಇದ್ದೀನಿ, ರೆವಿನ್ಯೂ ಜನರೇಟ್ ಮಾಡ್ಬೇಕಂತ ತಾಳ್ಮೆ ಬೇಕು. ಇವತ್ತು ರಿಲೀಸ್ ಆಗಿ, ಈಗ ಸ್ಟಾರ್ ಸಿನಿಮಾ ತರ ಇವತ್ತು ರಿಲೀಸ್ ಆಗಿ ಮಂಡೇನೆ ಶೇರ್ ಬರಲ್ಲ. ಅಷ್ಟು ತಾಳ್ಮೆ ಇದ್ರೆ ಇಂಥ ಸಿನಿಮಾಗಳು ಮಾಡ್ಬೇಕು. ನಾವು ಇದಕ್ಕೆ ನಮ್ಗೆ ಆ ತಾಳ್ಮೆ ಇರಲ್ಲ, ಸುಮ್ಮನೆ ಸಿನಿಮಾನ ಬ್ಲೇಮ್ ಮಾಡ್ತೀವಿ. ಸರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಏನು ಬಿಸ್ನೆಸ್ ಆಗಿಲ್ಲ ಅಂತ. ಸರ್ ಇಲ್ಲ ಸರ್, ಓನ್ಲಿ ಇನ್ ಕನ್ನಡ. ಪ್ರಾಬಬ್ಲಿ ಒಂದು ಹಿಂದಿ ಬಿಸ್ನೆಸ್ ಮಾತುಕತೆ ನಡೀತಾ ಇದೆ. ಇಫ್ ದರ್ ಇಸ್ ಎ ಡಿಮ್ಯಾಂಡ್, ನಾನು ಇಮಿಡಿಯೇಟ್ಲಿ ತೆಲುಗು ಅಂಡ್ ತಮಿಳ್ ನಾನು ಡಬ್ ಮಾಡೇ ಮಾಡ್ತೀನಿ. ಪ್ರಾಬಬ್ಲಿ ನಾನು OTT ಅಲ್ಲಿ ರಿಲೀಸ್ ಮಾಡುವಾಗ 3 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀನಿ. ಥಿಯೇಟ್ರಿಕಲ್ ಮಾಡುವಾಗ ಐ ವಿಲ್ ಡೂ ಓನ್ಲಿ ಇನ್ ಕನ್ನಡ ಸರ್. ಮಹತ್ವ ಹೇಳ್ತೀನಿ ನೋಡಿ, ನೀವೇ ಏನಿದ್ರೆ ನನಗೆ ಭಯ ಆಯ್ತು. ಪಂಚೆ ಕಟ್ಕೊಂಡು ಇಲ್ಲಿ GT ಮಾಲ್ ಬರುವಾಗ, GT ಮಾಲಲ್ಲಿ ಅಲೋ ಮಾಡ್ತಾರ ಭಯ ಇತ್ತು. ಅದಕ್ಕೆ ಸ್ವಲ್ಪ ಸೇಫ್ಟಿಯಾಗಿ ಬ್ಲಾಕ್ ಕಲರ್ ಕಟ್ಕೊಂಡು ಬಂದ್ಬಿಟ್ಟು, ಸಪೋಸ್ ಅಲೋ ಮಾಡಿಲ್ಲ ಅಂದ್ರೆ ಹಂಗೆ ಪ್ರೊಟೆಸ್ಟ್ ಮಾಡ, ಹಂಗೆ ಬಿಸ್ಬಿಟ್ಟು ಪ್ಯಾಂಟ್ ತಂದಿದ್ದೀನಿ, ಪ್ಯಾಂಟ್ ಹಾಕೊಂಡು ಹಂಗೆ ಪ್ರೊಟೆಸ್ಟ್ ಮಾಡ್ಬಿಡೋಣ ಅನ್ನೋದೊಂದು ಇತ್ತು. ಬಟ್ ಎನಿವೇ, ಇಲ್ಲ ಅದು ಡೆಫಿನೆಟ್ಲಿ ನಾನು ತುಂಬಾ ಆನ್ ಎ ಸೀರಿಯಸ್ ಮೋಡ್ ಐ ಸ್ಟ್ರಾಂಗ್ಲಿ ಕಂಡಮ್ ದಟ್ ಆಕ್ಟ್. ಅವತ್ತು ಏನೊಂದು ಇನ್ಸಿಡೆಂಟ್ ಆಗಿದೆ, ಅವ್ರ ವೆನ್ಯೂಲ್ಲೇ ಇದೀವಿ, ದುಡ್ಡು ಕೊಟ್ಬಿಟ್ಟು ಮಾಡ್ತಾ ಇದ್ವಿ, ಫ್ರೀಯಾಗಿ ಏನು ಮಾಡ್ತಾ ಇಲ್ಲ. ಆಗಿರೋದೇ ಬೇರೆ, ಅದು ಪ್ರೊಜೆಕ್ಟ್ ಮಾಡಿರೋದು ಬೇರೆ, ಅದನ್ನು ಸ್ವಲ್ಪ ಗೊತ್ತಾಯ್ತು. ಬಟ್ ಸ್ಟಿಲ್ ಎಲ್ಲೋ ಅದೆಲ್ಲೂ ಒಂದೊಂದ್ ಕಡೆ ಬರುವಾಗ ಅದನ್ನ ನಾವು ಆ ಸ್ಪೇಸ್ ಕೊಡಬಾರದು ಅನ್ನೋದು ನನಗಿದೆ ಸರ್. ಅದನ್ನ ಅಲ್ಲೆಲ್ಲ ಮುಗಿಸ್ಬೇಕು. ಜೆನ್ಯೂನ್ ಆಗಿ ಆ ತರ ಆಗಿದ್ರೆ ಐ ಸ್ಟ್ರಾಂಗ್ಲಿ ಕಂಡಮ್. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಏನಿದೆ ಅದು ದಟ್ ಹ್ಯಾಸ್ ಟು ಬಿ ಸಾರ್ಟೆಡ್ ಔಟ್ ಅಷ್ಟೇ ಸರ್. ಬೇರೆ ಸರ್, ಈ ಕ್ರೂಯಲ್ ವರ್ಲ್ಡ್ ಅಂದ್ರಲ್ಲ ನೀವು ಈ ಸಿನಿಮಾ, ಹೌದು ಸರ್, ಅದು ಬೇರೆ ಯಾವ ಭಾಷೆಯಲ್ಲಿ ಈ ತರದ ಟಚ್ ಮಾಡಿಲ್ವಾ ಟಾಪಿಕ್? ನನ್ನ ನಾಲೆಜ್ ನೋಡಿದ್ರೆ ಆಗಿಲ್ಲ ಸರ್. ಬಟ್ ಜನರಲಿ ಹೇಳ್ತಾರೆ ವರ್ಲ್ಡ್ ಲೆವೆಲ್ ಅಲ್ಲಿ ತುಂಬಾ ಸುಪಾರಿಗಳು, ಡಾರ್ಕ್ ನೆಟ್ ಅಲ್ಲಿ ಸುಪಾರಿಗಳು ಕೊಡೋದು. ಬಿಕಾಸ್ ಈಗೆಲ್ಲೋ US ಅಲ್ಲಿ ಇಂಡಿಯಾದಲ್ಲಿರೋ ಒಬ್ಬ ಸುಪಾರಿ ಕೊಡ್ತಾನೆ ಅಂದ್ರೆ that will be given through dark net ಅಲ್ಲಿ ಕಮ್ಯುನಿಕೇಶನ್ ಆಗುತ್ತೆ ಅಂತಾರೆ. The money is transferred in terms of bitcoins ಅಂತಾರೆ, in the mode of bitcoins ಅಂತಾರೆ. ಸೊ ಆ ವರ್ಲ್ಡ್ ಅಲ್ಲಿ ಏನ್ ನಡೀತೆ, ಯಾರಿಗೆ ಏನ್ ಟ್ರಾನ್ಸಾಕ್ಷನ್ ಆಯ್ತು, ಯಾರನ್ನ ಕೊಂದ್ರು, ಇದು ಯಾವ ವಿಷಯನೂ ಬರಲ್ಲ. ಟಾಪಿಕ್ ಇಸ್ ವೆರಿ ಫ್ರೆಶ್ ಫಾರ್ ಅವರ್ ಆಡಿಯನ್ಸ್. ಹೌದು ಸರ್, ಕಂಪ್ಲೀಟ್ಲಿ ಇಟ್ ಈಸ್ ವೆರಿ ಫ್ರೆಶ್. ಅದಕ್ಕೆ ಆ ಫಸ್ಟ್ ವಿಷಯ, ಡಾರ್ಕ್ ನೆಟ್ ವಿಷಯ ನಾವು ಏನ್ ಪ್ರೊಫೈಲ್ ಹಾಕಿದೀವಿ, ದಟ್ ವಾಸ್ ಐಡಿಯಾ. ನೆನ್ನೆ ಮಧ್ಯಾಹ್ನ ನಮ್ 3 ಜನಕ್ಕೂ ಬಂತು, ಇಲ್ಲ ಒಂದು ಪ್ರೊಫೈಲ್ ಹಾಕ್ಬಿಡೋಣ, ಆ ಸಿನಿಮಾ ಇದನ್ ಬಗ್ಗೆ ಇರುತ್ತೆ. ಮೊನ್ನೆ ಸುನೀಲ್ ಕೇಳೋರಲ್ಲ, ಕಾನ್ಸೆಪ್ಟ್ ಹೇಳಿ ನಿಮ್ ಸಿನಿಮಾ ಹಗ್ಗ ಸಿನಿಮಾ ಡೈರೆಕ್ಟರ್ ಹತ್ರ, ಆವಾಗ ನಿಜವಾಗ್ಲೂ ನನ್ನ ತಲೆಗೆ ಬಂತು. ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರೊಡ್ಯೂಸರ್ ಆರ್ ದ ಡೈರೆಕ್ಟರ್ಸ್ ಟು ಟೆಲ್ ದ ಮೀಡಿಯಾ ಏನ್ ಕಾನ್ಸೆಪ್ಟ್ ಸಿನಿಮಾ ಮಾಡಿದೀರಾ, ನೀವು ಯಾವ್ದ ಮೇಲೆ ಮಾಡಿದೀರಾ ಅಂತ ಹೇಳೋದು. ನೀವು ಕೇಳಕ್ ಮುಂಚೆನೆ ಒಂದು ಪ್ರೆಸೆಂಟೇಶನ್ ಮಾಡ್ಬಿಡೋಣ ಉದ್ದೇಶನ ಅದು. ಪರ್ಟಿಕ್ಯುಲರ್ಲಿ ಸುನೀಲ್ ಅವತ್ತು ಕೇಳಿದ್ದು ಮೈಂಡ್ ಬಂತು. ಜನ ಇದ್ದಾಗ ಹೋಗಿ ಏನಾದ್ರು ನಮ್ಮ ಸಿನಿಮಾದಲ್ಲಿ ಅದೊಂದು ಪ್ರೊಫೈಲ್ ತರ ಆಗ್ಬಿಡ್ಬೇಕು, ಆ ಸಿನಿಮಾ ಯಾವ್ದು ಬಗ್ಗೆ ಮಾತಾಡುತ್ತೆ ಅನ್ನೋದನ್ನ ಹೇಳ್ಬೇಕು ಅನ್ನೋದು. ಅವೇರ್ನೆಸ್ ಆಲ್ಸೋ. ಯಾ, ಇಟ್ಸ್ ಅವೇರ್ನೆಸ್ ಆಲ್ಸೋ. ಸೊ ನಾವು ತುಂಬಾ ಡೈಲ್ಯೂಟ್ ಮಾಡಿನೇ ಮಾತಾಡಿದೀವಿ ಇದರಲ್ಲಿ. ಸಿನಿಮಾದಲ್ಲಿ ಎಲ್ರಿಗೂ ಅರ್ಥ ಆಗೋ ತರನೇ ಅದನ್ನ ಪ್ರೊಜೆಕ್ಟ್ ಮಾಡಿದೀವಿ. ಈ 2 ಕ್ಯಾರೆಕ್ಟರ್ಸ್ ಅದನ್ನ ಬಗ್ಗೆ ಮಾತಾಡ್ಕೊಡುವಾಗ ವಾಟ್ ಆರ್ ದ ಸ್ಟೇಜಸ್,
ವಾಟ್ ಇಸ್ ಡಾರ್ಕ್ ನೈಟ್ ಅನ್ನೋದು ತುಂಬಾ ಡೈಲ್ಯೂಟೆಡ್ ಆಗಿ ದೋ ಫಾರ್ ಎ ಸಿನಿಮಾ ಫೇಸ್ಗೆ ಅದು ನಿಮಗೆ ಲ್ಯಾಗ್ ಅಂತ ಅನ್ಸಿದ್ರು ವಿ ಹ್ಯಾವ್ ಡೈಲ್ಯೂಟೆಡ್ ಬಿಕಾಸ್ ವಿ ವಾಂಟ್ ದ ಹೋಲ್ ಆಡಿಯನ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್ ಎಕ್ಸಾಕ್ಟ್ಲಿ. Thank you, sir. Thank you so much. ಸೆಕೆಂಡ್ ಒಂದು ಪಾಸ್ಟ್ ಮಾಡ್ಬಿಟ್ಟು ದ ರೀಸನ್ ಇಷ್ಟೇ, ಇದೊಂದು 7 ವರ್ಷದಿಂದ ಏನ್ ಹೇಳ್ತೀನಿ, ಕೋಮಾ ಆದ್ಮೇಲೆ ಒಂದು 7 years ಜರ್ನಿ ಇದೆ. ಈ 7 years ಜರ್ನಿ ಇತ್ತು ಅಂದ್ರೆ ಈಗ ತಿರುಪತಿ ಬೆಟ್ಟ ಹತ್ತದ ಮೇಲೆ ಹೋಗ ದೇವ್ರಿಗೆ ನೋಡಿದ್ರೆ ಹೇಗಿರುತ್ತೆ ಆ ರೀತಿ ಇವಾಗ 7 ವರ್ಷ ಆದ್ಮೇಲೆ ಮತ್ತೆ ನಿಮ್ಮನ್ನೆಲ್ಲ ನೋಡೋ ಈ ಸುವರ್ಣ ಅವಕಾಶ ನಮ್ಗೆ ಸಿಕ್ಕಿದೆ. ನೀವು ರವಿಕಿರಣ್ ನಾ ಚೇತನ್. ಮೊದಲನೇದಾಗಿ ಸೇರಿರುವಂತ ಮಾಧ್ಯಮ ಮಿತ್ರರಿಗೆ ಮೋಸ್ಟ್ ಆಫ್ ದಮ್ ನಮಗೆ ಗೊತ್ತಿರೋ ಸ್ನೇಹಿತರುಗಳೇ ಇದ್ದೀರಾ. ಸೊ ಎಲ್ಲರಿಗೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಚೇತನ್, ಕೃಷ್ಣ ಅವ್ರು ಬಂದಿದ್ದಾರೆ, ಕೃಷ್ಣ ಸರ್ ಕೂಡ ನಮ್ಗೆ ಯಾವಾಗಿಂದ ನಮ್ಮ ಜರ್ನಿಯಲ್ಲಿ ಇದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಮೇಜರ್ ಕಾರಣ ಆಗಿರೋ ದಯಾಳ್ ಸರ್ ಕೂಡ ಇಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನನಗೆ ನನ್ನ ಜರ್ನಿ ಜೊತೆ ಬಂದ ಸಪೋರ್ಟಿವ್ ಆಗಿದ್ದ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಗಳಿಗೂ ಈ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡೋಣ, ಈಗ ನಮ್ದು ಸಿನಿಮಾದ ಕೆಲವು ವಿಚಾರಗಳನ್ನ ನಾವಿಬ್ರು ಹಾಗೆ ಪ್ಯಾರಲಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕಪಟಿ ರೀಸನ್ ಅಂದ್ರೆ ಸಿನಿಮಾ ಹುಟ್ಟೋ ಮೇನ್ ರೀಸನ್ ಏನಂದ್ರೆ, ಸೊ ಫ್ಯೂ ಇಯರ್ಸ್ ಬ್ಯಾಕ್, ಒಂದು 4-5 years ಬ್ಯಾಕ್ ಹಾಲಿವುಡ್ ಅಲ್ಲಿ ಒಬ್ರು ಫೇಮಸ್ ಸೆಲೆಬ್ರಿಟಿ ಒಂದು ಸೂಸೈಡ್ ಮಾಡಿ ಸತ್ತೋಗ್ತಾರೆ. ಅಂದ್ರೆ ಆಗ ತುಂಬಾ ಕಾನ್ಸ್ಪಿರಸಿ ಥಿಯರಿ ಹುಟ್ಕೊಳುತ್ತೆ ಇಂಟರ್ನೆಟ್ ಅಲ್ಲಿ. ಪ್ರತಿಯೊಬ್ಬರು ಏನೇನೋ ಅದ್ರ ಇಂಟೆನ್ಷನ್ಸ್ ಮಾತಾಡ್ತಿರ್ತಾರೆ. ಆದ್ರೆ ತುಂಬಾ ಫೇಮಸ್ ಆಗಿದ್ದು ಆ ಸೆಲೆಬ್ರಿಟಿ ಸೂಸೈಡ್ ಮಾಡೋ ಮುಂಚೆ ಅವ್ರದೊಂದು ವಿಡಿಯೋ ರೆಕಾರ್ಡ್ ಆಗಿತ್ತು, ಅಥವಾ ಅವ್ರು ಹೇಗೆ ಸತ್ರು ಅನ್ನೋದೊಂದು ವಿಡಿಯೋ ರೆಕಾರ್ಡ್ ಆಗಿ ಅದು ಡಾರ್ಕ್ ನೆಟ್ ಅಲ್ಲಿ ಅವೈಲೇಬಲ್ ಆಗಿದೆ. ಸೊ ಅದನ್ನ ಬೇಕಾಗಿರೋರು ಅಲ್ಲೋಗಿ ನೋಡ್ಬೋದು ಅಂತ ಒಂದು ಕಾನ್ಸ್ಪಿರಸಿ ತುಂಬಾ ಹುಟ್ಟಿತ್ತು. ಅವಾಗ ಓಕೆ, ಈ ತರ ಒಂದು ಕ್ರೂಯಲ್ ಇಂಟೆನ್ಷನ್ಸ್ ಇರೋ ಜನನು ಈ ತರ ನಡೆಯುತ್ತೆ, ಸೊ ಅದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋಣ ಅಂತ when we started researching more about darknet, ನಮಗೆ ತುಂಬಾ ಫ್ಯಾಸಿನೇಟಿಂಗ್ ಆಗಿರುವಂತ ಹಲವಾರು ವಿಷಯಗಳು ಗೊತ್ತಾಯ್ತು. ಸೊ ಒನ್ಸ್ ವಿ ಸ್ಟಾರ್ಟೆಡ್ ಏನಿದೆ ಇನ್ನೂ ತಿಳ್ಕೊಬಹುದು, ಇನ್ನೂ ಏನೇನಿದೆ ತುಂಬಾ ವಾಸ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ we were even blown away with few more stories. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟ್ ಆಗಿ ಒಂದು ಕೇರಳದಲ್ಲಿರೋ ಒಂದು ಕಪಲ್ ಅಂಡ್ ಒನ್ ಆಫ್ ಹಿಸ್ ಫ್ರೆಂಡ್, 3 ಜನ ಈ ಡಾರ್ಕ್ ನೆಟ್ ಅಲ್ಲಿ ಇನ್ವಾಲ್ವ್ ಆಗಿ ದೇ ಆರ್ ರೀಡಿಂಗ್ ಲಾಟ್ ಆಫ್ ಆರ್ಟಿಕಲ್ಸ್. ಈ ವರ್ಲ್ಡ್ ತರ ದೇರ್ ಇಸ್ ಅನದರ್ ಪ್ಯಾರಲಲ್ ಯೂನಿವರ್ಸ್. ಆ ಪ್ಯಾರಲಲ್ ಯೂನಿವರ್ಸ್ಗೆ ದೇರ್ ಆರ್ ಫ್ಯೂ ರಿಚುವಲ್ಸ್ ಅಂಡ್ ಪ್ರಾಕ್ಟೀಸಸ್. ಅದನ್ನ ಮಾಡಿದ್ರೆ ಆ ಪ್ಯಾರಲಲ್ ಯೂನಿವರ್ಸ್ಗೆ ಎಂಟರ್ ಆಗ್ಬೋದು ಅನ್ನೋ ಕಾನ್ಸೆಪ್ಟ್, ವಿಡಿಯೋಸ್, ಅದ್ರ ಬಗ್ಗೆ ಟೆಕ್ಸ್ಟ್ ಎಲ್ಲ ಡಾರ್ಕ್ ನೆಟ್ ಅಲ್ಲಿ ಅವೈಲೇಬಲ್ ಆಗಿ ಅದನ್ನ ಅವ್ರು ಪ್ರಾಕ್ಟೀಸ್ ಮಾಡಿ ಹೋಗಿ ಎಲ್ಲೋ ಅಸ್ಸಾಮಲ್ಲಿ ಎಲ್ಲೋ ಒಂದು ರಿಚುವಲ್ ಪರ್ಫಾರ್ಮ್ ಮಾಡಿ ಅವರು ಸೂಸೈಡ್ ನೋಟ್ ಕೊಟ್ಟು ಅವರು ದೇ ಪಾಸ್. ಆ ಸೂಸೈಡ್ ನೋಟ್ ಅಲ್ಲೂ ದೇ ಮೆನ್ಷನ್ ಇಟ್, ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಪ್ಯಾರಲಲ್ ವರ್ಲ್ಡ್ ಇಂದ ಜನ ಬಂದಿದ್ದಾರೆ, ಸೊ ಅಲ್ಲಿ ಹೋಗ್ತಿದೀವಿ ಅಂತ. ಅಂದ್ರೆ ದ ರೀಸನ್ ಇಸ್ ಇದು ಅಷ್ಟು ವಾಸ್ಟ್ ಆಗಿದೆ. ಅಂದ್ರೆ ದೇರ್ ಆರ್ ಪೀಪಲ್, ಇದನ್ನ ನಾವು ಮೂಢನಂಬಿಕೆ ಅನ್ಕೊಬಹುದು, ಅಥವಾ ತುಂಬಾ ಓದಿರೋರು ಅದನ್ನ ರಿಯಾಲಿಟಿ ಅಂತ ಪ್ರೂವ್ ಮಾಡ್ತಿರ್ಬೋದು. ಸೊ ಈ ರೀತಿ ತುಂಬಾ ಕಾನ್ಸೆಪ್ಟ್ಸ್ ಡಾರ್ಕ್ ನೆಟ್ ಅಲ್ಲಿ ಇದೆ. ಸೊ ಇವೆಲ್ಲದನ್ನು ವೆನ್ ವಿ ಆರ್ ರಿಯಲೈಸಿಂಗ್, ಓಕೆ ಈ ಟಾಪಿಕ್ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ನಮ್ಮ ಆಡಿಯನ್ಸ್ಗಳು ಅಂತ ಹೇಳಿ we sat and wrote about this movie called Kapati. ಸೊ ಇದನ್ನ ತುಂಬಾ ಹೀಗೆ ನಾವು ಇಷ್ಟೊಂದು ಟೆಕ್ನಿಕಲ್ ಆಗಿ ಮಾತಾಡಿ ಅಥವಾ ಇಷ್ಟೊಂದು ಕ್ರೂಯಲ್ ಆಗಿ ತೋರಿಸೋದಲ್ಲದೆ, ಸೊ ಹೌ ಕ್ಯಾನ್ ವಿ ಎಂಟರ್ಟೈನ್ ಆಡಿಯನ್ಸ್ ಗಿವಿಂಗ್ ಅ ಸೀಟೆಡ್ ಥ್ರಿಲ್ಲರ್ ಅಂತ ವಿ ಸ್ಯಾಟ್ ಅಂಡ್ ರೋಟ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ವಿ ಹ್ಯಾವ್ ಮೇಡ್ ಅನ್ ಇಂಟ್ರೆಸ್ಟಿಂಗ್ ನಾಟ್ ಟೆಲ್ಲಿಂಗ್ ಹೇಗೆ ಇದನ್ನ ಒಂದು ಥ್ರಿಲ್ಲರ್ ಆಗಿ ಮಾಡಿ ಹೇಗೆ ಒಂದು ಕತೆ ಹೇಳ್ಬೋದು, ಅದ್ರ ಜೊತೆಗೆ ಹೇಗೆ ಎಜುಕೇಟ್ ಮಾಡ್ಬೋದು ಅನ್ನೋದನ್ನ ವಿ ಹ್ಯಾವ್ ಡನ್ ಇಟ್ ವಯ ಕಬಡ್ಡಿ ಮೂವಿ. ಪ್ಲಸ್ ಐ ಥಿಂಕ್ ಈ ಸಂದರ್ಭದಲ್ಲಿ ಇನ್ನೊಂದು ಮುಕ್ತವಾಗಿ ಇನ್ನೂ ಕೆಲವೊಂದು ವಿಚಾರಗಳು ಹೇಳ್ಬೇಕು ಅಂದ್ರೆ, ಇವಾಗ ಮೋಸ್ಟ್ಲಿ ಡಾರ್ಕ್ ನೆಟ್ ಟೆಕ್ನಾಲಜಿ ಈ ತರ ನೋಡಿದ್ರೆ ನಮಗೆ ಮೈಂಡಿಗೆ ಬರ್ಬೋದು, ಓ ಇಟ್ ಈಸ್ ಮೋರ್ ಅಬೌಟ್ ಟೆಕ್ನಿಕಲ್ IT ರಿಲೇಟೆಡ್. 100% ಇಲ್ಲ. ನಮ್ಮ ಥಾಟ್ ಹೇಗಿತ್ತು ಅಂದ್ರೆ ಇದು ಯೂಸರ್ ಫ್ರೆಂಡ್ಲಿ, ಅಂದ್ರೆ ನಮ್ಮ ಆಡಿಯನ್ಸ್ ಫ್ರೆಂಡ್ಲಿ ಆಗಿರ್ಬೇಕು. ಪ್ರಾಬ್ಲಿ ಲೈಕ್ ವಿ ಆರ್ ನಾಟ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಹಿಯರ್ ಕ್ಯಾಟಗರಿ ಓನ್ಲಿ A ಆಡಿಯನ್ಸ್, B ಆಡಿಯನ್ಸ್, C ಆಡಿಯನ್ಸ್ ಅಂತ ಅಲ್ಲ. ಇವಾಗ ಒಂದು ಜರ್ನಿ ಒಳಗೆ ಒಂದೊಂದು ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅದು ಹೆಂಗೆ ಬ್ಲೆಂಡ್ ಆಗುತ್ತೆ, ಅದನ್ನ ನಾವು ಅಟ್ಲೀಸ್ಟ್ ಒಂದು ಎಮೋಷನಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೆ ನಾವು ತಗೊಂಡು ಹೋಗ್ತೀವಿ. ಪ್ರಾಬ್ಲಿ ಲೈಕ್ ಇನ್ನೊಂದು ಸ್ವಲ್ಪ ಅಡಿಷನಲ್ ಆಗಿ ಹೇಳ್ಬೇಕು ಅಂದ್ರೆ ಇಟ್ ಈಸ್ ಮೋರ್ ಅಬೌಟ್, ನಾನು ಯಾಕೆ ಇದು ಮಸ್ಟ್ ವಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಸಿನಿಮಾ ಪ್ರಾಬ್ಲಿ ಡಾರ್ಕ್ ನೆಟ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋ ತರನೇ ಇವಾಗ ನಮ್ದು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ಡೀಟೇಲ್ಗಳು ಆಲ್ರೆಡಿ
the people called hackers, they may easily hack it. So why specifically ಈ ಮಸ್ಟ್ ವಾಚ್ ಅಂದ್ರೆ ಬಿಟ್ವೀನ್ ಅಸ್, ನಮ್ ಜೊತೆನೆ ಎಷ್ಟೊಂದು ವಿಚಾರಗಳು, ನಮ್ ಜೊತೆಗೆ ಎಷ್ಟೊಂದು ಟೆಕ್ನಿಕಲ್ ರಿಲೇಟೆಡ್ ಮ್ಯಾಂಡೇಟರಿ ರಿಲೇಟೆಡ್ ಎಲ್ಲದು ಸ್ಪ್ರೆಡ್ ಅಕ್ರಾಸ್. ಅದೇನಾಗುತ್ತೆ, ಇಟ್ ವುಡ್ ಬಿ ಈಸಿಲಿ ಹ್ಯಾಕ್ ಬೈ ಸಂಬಡಿ. ನಮಗೆ ಗೊತ್ತಿಲ್ಲಂಗೆ ನಮ್ಮ ಅಕೌಂಟ್ ಅಲ್ಲಿ ಒಂದಿಷ್ಟು ಜನ ದುಡ್ಡು ಎತ್ತಿರ್ಬೋದು. ಸ್ಪೆಸಿಫಿಕಲಿ ಐ ಥಿಂಕ್ ರೀಸೆಂಟ್ ಆಗಿ ಸ್ವಲ್ಪ ಜನಕ್ಕೆ, ಐ ಥಿಂಕ್ ಇಲ್ಲಿರೋ ಕೂತಿರೋ ಎಷ್ಟೋ ಜನಕ್ಕೆ ಆಗಿರ್ಬೋದು, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು, ಫೇಸ್ಬುಕ್ ಅಲ್ಲಿ ಒಂದು ಮೆಸೇಜ್ ಹಾಕೋದು, ಓಕೆ ನಾನು ಸೋ ಅಂಡ್ ಸೋ ನೇಮ್, ನನಗೊಂದು ಅಂದ್ರೆ ನಾವೇ ಅನ್ಕೊಂತೀವಿ ಅದೇ ಪರ್ಸನ್ ಅನ್ಕೊಂತೀವಿ, ಬಟ್ ರಿಯಾಲಿಟಿ ಇಟ್ ಇಸ್ ನಾಟ್. ಸೊ ಈ ತರ ಕೇಸ್ಗಳು ತುಂಬಾ ನಡೀತದೆ. ಸೊ ದಟ್ ವುಡ್ ಬಿ ದ ರೀಸನ್. ಈ ಸಿನಿಮಾದಲ್ಲಿ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ, ನಮ್ ಜೊತೆಗೆ ಇರುವಂತ ಎಷ್ಟೋ ವಿಚಾರಗಳನ್ನ ಅಟ್ಲೀಸ್ಟ್ ವಿ ಶುಡ್ ಬಿ ಅವೇರ್ ಅಬೌಟ್ ಇಟ್. ಅಂಡ್ ಅಗೇನ್ ಅಂಡ್ ಅಗೇನ್ ಸೇಯಿಂಗ್ ಇಟ್ ಇಸ್ ನಾಟ್ ಅಬೌಟ್ ಟೆಕ್ನಿಕಲಿ, ಅಟ್ಲೀಸ್ಟ್ ಆಡಿಯನ್ಸ್ ಫ್ರೆಂಡ್ಲಿ, ಅಂದ್ರೆ ಎಲ್ಲರಿಗೂ ಫ್ರೆಂಡ್ಲಿ ಕೆಲವು ವಿಚಾರಗಳನ್ನು ಹೇಳಕ್ಕೆ ಈ ಸಿನಿಮಾದಲ್ಲಿ ನಾವು ಜರ್ನಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇಸಿಕ್ ಆಗಿ ಯಾವ ವಿಚಾರದಲ್ಲಿ ಅವೇರ್ನೆಸ್ ಇರಬೇಕು ಸರ್? ಎವ್ರಿಥಿಂಗ್ ಇಸ್ ಡೇಟಾ. ಇನ್ ದಿಸ್ ವರ್ಲ್ಡ್ ಟುಡೇ, ವಾಟ್ ಎವರ್ ಯು ಡು, ವಾಟ್ ಎವರ್ ನಾವು ಏನ್ ಕೊಡ್ತೀವಿ, ಅಥವಾ ನಾನು ಇವಾಗ ಮಾತಾಡ್ತಾ ಡಿಜಿಟಲ್ ಪ್ರೆಸೆನ್ಸ್ ಕೊಡ್ತಾ ಇದ್ದೀನಿ, ಎವ್ರಿಥಿಂಗ್ ಇಸ್ ಡೇಟಾ. ಅಂಡ್ ನಮಗೆ ಯೂಸ್ ಆಗುತ್ತೋ ಇಲ್ವೋ ಅದು ಇನ್ನೊಬ್ಬರಿಗೆ ಯೂಸ್ ಆಗೇ ಆಗುತ್ತೆ. ಸೊ ದಿಸ್ ಡೇಟಾ ಈಸ್ ಆಲ್ವೇಸ್ ಗಿವನ್. ಈಗ ಚೇತನ್ ಅವ್ರು ಹೇಳ್ದಂಗೆ hundreds of Indian biometric data and details about every Indian citizen is already lost in darknet ಅಂತ ಹೇಳ್ತಾರೆ. ಸೊ ಅದನ್ನ ಇಟ್ಕೊಂಡು ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಸೊ ನಮ್ಮ ಬಯೋಮೆಟ್ರಿಕ್ ಯೂಸ್ ಮಾಡಿ ಅದನ್ನ ಯಾವ್ದೋ ಇನ್ನೊಂದು ಗನ್ ಪ್ರಿಂಟಿಗೆ ಯೂಸ್ ಮಾಡಿ ಆ ಫಾರೆನ್ಸಿಕ್ ಆಗಿ ಎಲ್ಲೋ US ಅಲ್ಲಿ ಒಂದು ನಡೆದಿರೋ ಕೊಲೆ ನಾನ್ ಮಾಡಿರೋದು ಅಂತ ಪ್ರೂವ್ ಮಾಡ್ಬೋದು. ಇಟ್ ಇಸ್ ದಟ್ ಸಿಂಪಲ್. ಸೊ ಹಾಗೆ ನಮ್ ಡೇಟಾ ನಮ್ಗೆ ಇದರಿಂದ ಏನಾಗುತ್ತೆ ಅಂತ ನಾವು ಕೊಡೋ ಒಂದು ಜೆರಾಕ್ಸ್ ಕಾಪಿಯಿಂದನೋ ಎವ್ರಿಥಿಂಗ್ ಇಸ್ ಡೇಟಾ. ಸೊ ಈ ಮೂವಿಯಲ್ಲಿ ನಾವು ಅಷ್ಟು ಹೇಳ್ದೆ ಇದ್ರು, ಬಟ್ ವಿ ಹ್ಯಾವ್ ಟುಕ್ ಇಟ್ ಆಸ್ ಒಂದು ಎಮೋಷನ್ ಆಗಿ, ಒಬ್ಬರನ್ನ ಎಮೋಷನಲ್ಲಿ ಹೇಗೆ ಒಂದು ಡಾರ್ಕ್ ನೈಟ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹೌ ವಿಲ್ ಶಿ ಓವರ್ಕಮ್ ಇಟ್ ಆರ್ ಹೌ ವಿಲ್ ಶಿ ಹ್ಯಾಂಡಲ್ ಇಟ್ ಅನ್ನೋದು ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ತರ ಸ್ಟೋರಿಯಾಗಿ ನರೇಟ್ ಮಾಡಿದ್ವಿ. ಅದೇ ಮೆಸೇಜ್. ಹಾ. ಅಂಡ್ ಹಿಯರ್ ವಿಲ್ ಆಲ್ಸೋ ವಾಂಟ್ ಟು ಥ್ಯಾಂಕ್ ಸರ್ ನನ್ನ ಕಡೆಯಿಂದ. ಲೈಕ್ ಅವ್ರು ಸರ್ ಹೇಳಿದ್ರು, ಒಂದು ಪೋರ್ಷನ್ ಆಫ್ ಮೂವಿ ಶೂಟ್ ಮಾಡಿ when we took it to him, ದಯಾಳ್ ಸರ್ ಹತ್ರ ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ he is too blunt and straightforward. ಅವ್ರ ಹತ್ರ either it is white or it is black, there is no gray. So it is very easy to work with him and shoot with him because ಅವರು ಎಸ್ ಅಂತಾರೆ ಅಥವಾ ನೋ ಅಂತಾರೆ, because it is clear. ಅವಾಗ ಫಿಲ್ಮ್ ಮೇಕರ್ಸ್ಗೆ ತುಂಬಾ ಈಸಿ ಆಗ್ಬಿಡುತ್ತೆ. So in that way he has helped us a lot in holding our hands. ಯಾಕಂದ್ರೆ ಎಲ್ಲ ಹೊಸಬ್ರೆ, ನಮ್ಮ ಟೀಮ್ ಫುಲ್ ಹೊಸಬ್ರೆ, holding us and bringing us till here. So thank you sir. Krishna sir, thank you for coming. You've always been with us. So launching it also makes a lot. ನೀವು ದಯಾಳ್ ಹತ್ರ ಹೋದಾಗ ಎಷ್ಟು % ಆಗಿದೆ? ಸೊ ಒಂದು 5 to 6 days ಆಫ್ ಫಸ್ಟ್ ಒಂದು ಮನೇದೊಂದು ಪೋರ್ಷನ್ ಮಾತ್ರ ಶೂಟ್ ಮಾಡಿದ್ವಿ. ಸೊ ನಮ್ಗೆ ಅದನ್ನ ಎಡಿಟ್ ಮಾಡಿ ನೋಡಿದ್ವಿ. ಸೊ ವಿ ಥಾಟ್, ನಾವು ಎಡಿಟ್ ಮಾಡಿ ನಮಗೆ ಅನಿಸ್ತು ಇದು ದಿಸ್ ಇಸ್ ಹ್ಯಾವಿಂಗ್ ದಿ, ಇದಕ್ಕೊಂದು ರೈಟ್ ಸಪೋರ್ಟ್ ಸಿಕ್ಕರೆ ಇದು ನಾವು ಅನ್ಕೊಳ್ಳೋದಕ್ಕಿಂತ ಬೆಟರ್ ಸಿನಿಮಾ ಆಗುತ್ತೆ ಅಂತ ಹೇಳೋರೇ ಬೇಕು ಅನ್ಸಿದ್ಯಾ? ತುಂಬಾ ಥ್ಯಾಂಕ್ ಯು ಸರ್. ಅಂದ್ರೆ ನಾನು ಈ ಕ್ವಶನ್ ಯಾರಾದ್ರೂ ಕೇಳ್ತಾರ ಹೇಳ್ತೀನಿ ಅಂತ ಅನ್ಕೊಂತಿದ್ದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾ ಬರ್ತಿದೆ ಸರ್, ಆದ್ರೆ ಎಷ್ಟೋ ಸಿನಿಮಾ ನಿಂತೋಗ್ತಾನೂ ಇದೆ. ದೇ ಆರ್ ನಾಟ್ ಏಬಲ್ ಟು ಹಿಟ್ ದಿ ರೈಟ್ ಕಾರ್ಡ್ಸ್ ಅಂತಾರೆ. ಅಂದ್ರೆ ಯು ನೀಡ್ ಟು ನೋ ಅ ಪರ್ಸನ್ ಹೂ ಕುಡ್ ಎಕ್ಸಿಕ್ಯೂಟ್ ದ ಎಂಟೈರ್ ಸರ್ಕಲ್. ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಥ್ರೂ ಅಲ್ಲಿ ಇರೋಂಥವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡೋದು ತುಂಬಾ ಈಸಿ, ಸಿನಿಮಾ ಅರ್ಧ ಕಂಪ್ಲೀಟ್ ಮಾಡೋದು ಈಸಿ, ಆದ್ರೆ 80% ಆಫ್ ದಿ ಮೂವೀಸ್ ಸ್ಟಾರ್ಟ್ ಮಾಡಿ ಅರ್ಧ ನಿಂತೋಗಿ ಅಥವಾ ಫುಲ್ ನಿಂತೋಗಿ ರಿಲೀಸ್ ಮಾಡಕ್ ಆಗದೆ ಇರುವಂತ ಸಿನಿಮಾಗಳು ತುಂಬಾ ಇದೆ. ಸೊ ವಿ ಡಿಂಟ್ ವಾಂಟ್ ಟು ಎಂಡ್ ಅಪ್ ಇನ್ ದಟ್. ಸೊ ನನಗೆ ಅವಾಗ ನಾವು ನೋಡ್ತಿದ್ದಾಗ ನಾನು ದಯಾಳ್ ಸರ್ಗೆ ಆಕ್ಚುಲಿ ಫ್ಯಾನ್ ಆಲ್ಸೋ. ಅವ್ರು ಮಾಡ್ತಿರೋ ಥ್ರಿಲ್ಲರ್ ಕಂಟೆಂಟ್ಸ್ ನಾನು ತುಂಬಾ ನೋಡ್ಕೊಂಡ್ಬಂದಿದ್ದೀನಿ. ಸೊ ನನಗೆ ದಯಾಳ್ ಸರ್ ಹತ್ರ ಏನಂದ್ರೆ, ಅವ್ರು ಒಂದು ಪ್ರಾಜೆಕ್ಟ್ ತಗೊಂಡ್ರೆ he would make sure it is completed in a span of a year. ನೀವು ಯಾವುದೇ ತಗೊಳ್ಳಿ, ಇವರು ಅನೌನ್ಸ್ ಮಾಡಿದ್ಮೇಲೆ you will definitely know that within a span of an year he will complete it. ಅದು ದೊಡ್ಡ ಸಿನಿಮಾ ಆಗಲಿ ಅಥವಾ ಯಾವ ಭಾಷೆ ಆಗಲಿ, he will finish it. So ನನಗೆ ಅನ್ಸಿದ್ದು, okay, he might be the right person. Luckily I was correct, he was the right person. And the same time it was challenging also. Example like because as he mentioned, ಅವರೊಬ್ರು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್. ಇವಾಗ ಇಲ್ಲಿ ತನಕ ಮಾಡಿರೋ ಸಿನಿಮಾ ಎಲ್ಲ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಡೈರೆಕ್ಟ್ ಮಾಡೋದು. ಇವಾಗ ನಾವು ಒಂದು ಕಂಟೆಂಟ್ ತಗೊಂಡೋದ್ರೆ ಬೀಯಿಂಗ್ ಇಲ್ಲಿ ಥಿಂಕಿನೇ ಡೈರೆಕ್ಟರ್ ತಲೆಯಲ್ಲೇ ಥಿಂಕ್ ಮಾಡ್ತಾ ಇದ್ರು. ಓಕೆ, ಇದ್ಯಾಕೆ
ಆಫ್ಟರ್ ಇಟ್ಸ್ ಮ್ಯಾಚ್ ವರ್ಕ್ ಅಂಡ್ ದೆನ್ ಓನ್ಲಿ ವಿ ಸೆಡ್ ದಟ್ ಓಕೆ ಈ ಸಿನಿಮಾ ಅಂಡ್ ಈ ಡೈರೆಕ್ಟ್ಲಿ ಮೆನ್ಷನ್ ದಟ್ ಇದಾದ್ರೆ ನನ್ನ ಪ್ರೊಡಕ್ಷನ್ ಅಲ್ಲೇ ಈ ಪಿಕ್ಚರ್ ಅಲ್ಲೇ ಆಗ್ಬೇಕು ಅನ್ನೋದು ದಟ್ಸ್ ವೇರ್ ವಿ ಸ್ಟಾರ್ಟೆಡ್ ಫೋಕಸಿಂಗ್. ನಿಮ್ಮ ಸ್ಕ್ರೀನ್ ಪ್ಲೇ ಇದಕ್ಕೆಲ್ಲ ಅವ್ರ ಇನ್ಪುಟ್ಸ್ ಇದೆ ಸರ್. ನಾನು ಹೇಳ್ದಂಗೆ ಆಲ್ರೆಡಿ ಪೋರ್ಷನ್ ಆಫ್ ದಿ ಮೂವಿ ಶೂಟ್ ಮಾಡಿರೋದ್ರಿಂದ ಒಂದ್ ದಿವಸ ನರೇಷನ್ ಕೊಟ್ವಿ, ದಿಸ್ ಇಸ್ ಹೌ ದಿ ಸ್ಟೋರಿ. ಅವ್ರಿಗೆ ಅದೇ ನಾನು ಹೇಳ್ದಂಗೆ ಇಫ್ ಹಿ ಲೈಕ್ಸ್ ಇಟ್, ಹಿ ಲೈಕ್ಸ್ ಇಟ್. ಅವ್ರು ಏನೂ ನಮ್ಗೆ ಲಿಮಿಟ್ ಮಾಡಿಲ್ಲ, ಹೇಳಿದ್ರು ಸ್ಕ್ರೀನ್ ಪ್ಲೇ ಇಸ್ ಕರೆಕ್ಟ್, ನೀವು ಶೂಟ್ ಮಾಡ್ಕೊಂಡ್ ಬನ್ನಿ ಅಂತ. ಒಂದ್ಸರಿ ಸಿನಿಮಾ ನೋಡಿದ್ಮೇಲೆ ಡೆಫಿನೆಟ್ಲಿ ಹಿ ವಿಲ್ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಅದನ್ನ ನೋಡಿ ಹಿ ಸೆಡ್ ಇದನ್ನ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಸೊ ಸೆಕೆಂಡ್ ವರ್ಷನ್ ಆಫ್ ಎಡಿಟ್ ಅಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಂಡ್ ಬಂದ್ವಿ. ರೀಸೆಂಟ್ ಆಗಿ ಒಂದು ಶೋ ಹಾಕಿ ಎಲ್ಲರೂ ನೋಡಿದ್ವಿ. ಸೊ ವಿ ಆರ್ ಆಲ್ ಹ್ಯಾಪಿ ವಿತ್ ದಿ ಔಟ್ಪುಟ್. ಈ ಯಾವ ಜನರೇಷನ್ಗೆ ತುಂಬಾ ಇಷ್ಟ ಆಗುತ್ತೆ? ಖಂಡಿತ ಇವಾಗ ಕರೆಂಟ್ ಜನರೇಷನ್ಗೆ ತುಂಬಾ ಆಕ್ಟ್ ಆಗಿದೆ, ತುಂಬಾ ರಿಲೇಟಿವ್ ಆಗಿದೆ. ಸೇಮ್ ಟೈಮ್ ಐ ಕಾಂಟ್ ಸೇ ದಟ್ ಬೇರೆ ಜನರೇಷನ್ಗೂ ಅಂತ ಅಲ್ಲ. ಇವಾಗ ಒಂದು 80-90s ಇದ್ರೆ ಇವಾಗ ತುಂಬಾ ದೊಡ್ಡ ಡಿಫ್ರೆನ್ಸ್ ಆಗ್ಬಿಡುತ್ತೆ ಸರ್. ಜನರೇಷನ್ ಇವಾಗ ಯಾವ ರೀತಿ ಹೋಗಿದೆ ಅಂದ್ರೆ ನಾವೆಲ್ಲ ಎ ವರ್ಡ್ ಅಲ್ಲಿ ಇದ್ದೀವಿ. ಇವಾಗ ನಿಮಗೂ ನಮಗೂ ಡೈರೆಕ್ಟ್ ಆಗಿ ಕಂಪ್ಯಾರಿಟಿವ್ ಮಾಡಿದ್ರೆ ಇವಾಗ ಬೀಯಿಂಗ್ ಲೈಕ್ ಇನ್ ಡೈರೆಕ್ಟರ್, ನಾನು ಇವಾಗ ಒಂದು ಸ್ಕ್ರಿಪ್ಟ್ ಒಂದು ಚಾಟ್ ಜಿಪಿಟಿ ಇಟ್ಕೊಂಡು ನಾನು ಒಂದು ಅಟ್ಲೀಸ್ಟ್ ಇನ್ಪುಟ್ ಕೊಟ್ಟರೆ ನನಗೆ ಒಂದು ಸ್ಕ್ರಿಪ್ಟ್ ಬರೆಯೋದು ದೊಡ್ಡ ವಿಷಯನೇ ಅಲ್ಲ. ಈಗ ಸೇಮ್ ಟೈಮ್ ನಿಮಗೂ ಅಷ್ಟೇ ಒಂದು ಆರ್ಟಿಕಲ್ ಬೇಕಂದ್ರೆ ಒಂದು 4 ವಿಚಾರಗಳು ನೀವು ಇನ್ಪುಟ್ ಕೊಟ್ರೆ ನಿಮಗೆ ಒಂದು ಆರ್ಟಿಕಲ್ ಬರೋದ್ರೆ ದೊಡ್ಡ ವಿಷಯನೇ ಅಲ್ಲ. ಸೊ ಇದು ನಮ್ದು ಹೆಂಗೆ ಜನರೇಷನ್ ಇಟ್ ಇಸ್ ಅಪ್ಲಿಫ್ಟಿಂಗ್, ಸೇಮ್ ಟೈಮ್ ಇಟ್ ಇಸ್ ಥ್ರೆಟ್ ಆಲ್ಸೋ. ಈ ಥ್ರೆಟ್ ಅಲ್ಲೇ ನಾನು ಹೇಳಕ್ ಹೋಗ್ತಾ ಇದ್ದೀನಿ, ಈ ಥ್ರೆಟ್ ಅಲ್ಲೇ ನಮಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡಕ್ ಹೋಗ್ತಾ ಇದ್ದೀನಿ. ಸೊ ಇನ್ ದಟ್ ಕೇಸ್ ಅಟ್ ಲೀಸ್ಟ್ ನಾನು ಇನ್ನೊಂದು 1970s ಆ ತರ ಆ ಪೀರಿಯಡ್ ಅವ್ರು ನೋಡಿದ್ರೆ ಓ ನಮ್ ಬೋರ್ಡ್ ಹಂಗಿತ್ತು, ನಾವಿನ್ನು ಗೋಲಿ ಬುಗ್ರಿ ಆ ತರ ಆಡ್ಕೊಂಡಿದ್ವಿ. ಇವಾಗೆಲ್ಲ ಪ್ಲೇ ಗ್ರೂಪ್ ಆ ತರ ನಡೀತಾ ಇದೆ. ಅವ್ರಿಗೂ ಓ ಈ ತರ ಕೆಟ್ಟೋಗಿದೆ ಜಗತ್ತು, ನಾ ಇನ್ನೂ ಇರ್ಬೇಕಾ ಅನ್ನೋದು ಕ್ವಶನ್ ಬರ್ಬೋದು. ಅದು ಒಳ್ಳೆ ಪಾಯಿಂಟ್. ಥ್ಯಾಂಕ್ ಯು. I love this language very much. I've done a lot of assistant works in Kannada movies and all. So this stage is very different to me. This is the first debut as a music composer, and I'm proud. And I'll say thanks to Dayal sir, because he's the one who's like a Guruji, like teaching us in the right path and everything. And Krishna sir for coming and releasing all this thing and all. And Ravi Kiran. We have done previously one movies called 3 BHK. It's in production. So on that time I'm very happy with him because he's a very passionate director, and as sir says, black or white, there is nothing between confusing thing. And so thank you so much, and I promise that this movie will really enjoy you all, and I wish all the actors to be best. Thank you. Sorry. ನಾನೇನಿಗೆ ಸ್ಟೇಜಿಗೆ ಬಂದೆ ಅಂದ್ರೆ ಜೋಹನ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಟ್ಯಾಲೆಂಟೆಡ್. ಇಲ್ಲಿರೋ ತುಂಬಾ ಕನ್ನಡ ಸಿನಿಮಾಗೆ ಪ್ರೋಗ್ರಾಮ್. ಎಷ್ಟು ಸಿನಿಮಾ ಮಾಡಿದೆ ಜೋಹನ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ಕೇಳ್ತಾ ಇದ್ರು. ಪ್ರೋಗ್ರಾಮ್ ಆಗಿ ಇಸ್ ಡನ್ ಮೋರ್ ದನ್ 100 ಫಿಲ್ಮ್ಸ್. ತಮಿಳಲ್ಲಿ he was regularly working with G.V. Prakash, Santosh, all that. He has worked on many films as well. Basically I'm a stage performer for more than 15 years in Chennai, Tamil Nadu, and I've done a lot of 2000 programs all over the world. So after that only I came into film composing. Lakshman Shruti is my orchestra. The popular most orchestra in Tamil Nadu, Lakshman Shruti. He is the main keyboard player for them. Thank you. So what I want to talk about, okay, ಜೋಹನ್ ಬಗ್ಗೆ ವಿಷಯ ಏನಂದ್ರೆ, ನಾನು ಮ್ಯೂಸಿಕ್ ಎಲ್ಲ ಆದ್ಮೇಲೆ ಇದು ಏನೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೆಷನ್ಗೆ ನಾವು ಡೈರೆಕ್ಟರ್ ಜೊತೆ ಕೂತ್ಕೊಳ್ಳುವಾಗ ಒಂದು ಅಷ್ಟು ವಿಷಯಗಳನ್ನ ಫಸ್ಟ್ ಒಂದು ಸೆಷನ್ ತರ 2 hours ವಿ ಸ್ಯಾಟ್ ಅಂಡ್ ಐ ಟೋಲ್ಡ್ ಒಂದು ಮ್ಯೂಸಿಕ್ ಅಂದ್ರೆ ಪ್ರಾಬಬ್ಲಿ ನೀವು ದೊಡ್ಡ ದೊಡ್ಡ ಮ್ಯೂಸಿಕ್ ಜೊತೆ ಕೆಲಸ ಮಾಡಿದ್ದೀರಾ, ಬಟ್ ನನ್ನ ಸಿನಿಮಾಗೆ ಹೆಂಗಿರ್ಬೇಕು ಅಂತ ಒಂದಷ್ಟು ರೆಫರೆನ್ಸಸ್ ತೋರಿಸಿದೆ ಯೂಟ್ಯೂಬ್ ಅಂತ. ದ ರೆಫರೆನ್ಸಸ್ ನಾಟ್ ಟು ಅಡಾಪ್ಟ್ ದ ಮ್ಯೂಸಿಕ್ ಫಾರ್ ದಿಸ್ ಸಿನಿಮಾ. ಈ ಸಿನಿಮಾಗೆ ಅಡಾಪ್ಟ್ ಮಾಡ್ಕೊಳಕ್ಕಿಲ್ಲ. ಇದಕ್ಕೆ ಮುಂಚೆ GKV ಏನ್ ಮಾಡಿದ್ದಾರೆ, ನಾನು ಎಲ್ಲಾ ಸ್ಟೇಜ್ ಅಲ್ಲಿ ಮಾತಾಡ್ತೀನಿ. ತಮಿಳ್ನಾಡಲ್ಲಿ ತಮಿಳ್ ಸಿನಿಮಾ ಸ್ಟೇಜ್ ಅಲ್ಲೂ ಐ ಹ್ಯಾವ್ ಸ್ಪೋಕನ್ ಅಬೌಟ್ GKV.
ಇವತ್ತು ಏನೇನೆಲ್ಲ ನಾವು ರೀ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಾ ಇದೀವಿ, ಒಂದು ಪ್ಯಾಟರ್ನ್ ಅಂತ ಮಾತಾಡಿದ್ರು, ದಟ್ ವಾಸ್ ಎ ಕಾಂಟ್ರಿಬ್ಯೂಷನ್ ಆಫ್ GKV. ಅವ್ರು ಏನ್ ಮಾಡಿಬಿಟ್ಟಿದಾರೋ ಅದನ್ನ ಇಳರಾಜ ಮಾಡಿದ್ರು, ಇಳರಾಜ ಏನ್ ಮಾಡಿದ್ರು ಅದನ್ನ ರೆಹಮಾನ್ ಮಾಡಿದ್ರು. ಈ ಆರ್ಜನ್ ತುಂಬಾ ಜನಕ್ಕೆ ಗೊತ್ತಿಲ್ಲ, ನಾವು ಅವ್ರ ಹೆಸರನ್ನ ಹೇಳಲ್ಲ. ಸೊ ಐ ಸೆಡ್ ವಾಟ್ ಇಸ್ GKV ಅಡಾಪ್ಟೆಡ್ ಇನ್ ಬ್ಯಾಕ್ಗ್ರೌಂಡ್ ಸ್ಕೋರ್. ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ನ ಡಿವೈಡ್ ಮಾಡ್ಬೇಕಂದ್ರೆ ಬಿಫೋರ್ GKV ಆಫ್ಟರ್ GKV ಇಂದನೇ ಡಿವೈಡ್ ಮಾಡ್ಬೇಕು. ಆಕ್ಚುಲಿ ನೀವು ಮ್ಯೂಸಿಕ್ ಗೊತ್ತಿದ್ರೆ ವಾಸ್ ರಿಯಲಿ ಸರ್ಪ್ರೈಸ್ಡ್. ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಏನ್ ಹೇಳ್ತಾ ಇದ್ರೆ, ಶೋ ಮಿ ಸಮ್ ರೆಫರೆನ್ಸ್ ಅಂತ ತೋರಿಸಿ ಐ ರಿಯಲಿ ಶೋಡ್ ಸಮ್ ರೀಲ್ಸ್, ಇಳಯರಾಜದ ಕಂಪೋಸಿಂಗ್, GKV ಕಂಪೋಸಿಂಗ್ ಎಲ್ಲ ತೋರಿಸುವಾಗ ಅಂಡರ್ಸ್ಟುಡ್ ದಟ್. ಅಂಡ್ ನಂಗೆ ತುಂಬಾ ಖುಷಿ ಆಯ್ತು ಏನಂದ್ರೆ ಈ ಅಕ್ಸೆಪ್ಟೆಡ್ ಒನ್ ಥಿಂಗ್. ಸರ್ ಪ್ರಾಮಿಸ್ ಹೇಳ್ತಾ ಇದ್ರೆ ನಾನು 100 ಫಿಲ್ಮ್ಸ್ ಮೇಲೆ ಕೆಲಸ ಮಾಡಿದ್ದೀನಿ, ನನಗೆ ಇದು ಬೇಕು, ಇದು ಸಿನಿಮಾದಲ್ಲಿ ಹಿಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಸರ್. ವಿ ಸಿ ಆಸ್ ಎ ಸೀನ್ ವಿ ಟ್ರೀಟ್ ಅಷ್ಟೇ. ನಾವು ಒಳಗಡೆ ಇದೆಲ್ಲ ಒಬ್ಬ ಡೈರೆಕ್ಟರ್ ಎಕ್ಸ್ಪೆಕ್ಟ್ ಮಾಡ್ತಾರಂತ ನಮಗೆ ಗೊತ್ತಿಲ್ಲ ಅಂತ. ನನ್ನ ಸಿನಿಮಾದಲ್ಲಿ ಏನಿರುತ್ತೆ ಅಂದ್ರೆ ಆಲ್ವೇಸ್ ದಟ್ ಇಸ್ ವಾಟ್ ದ ಫಸ್ಟ್ ಟೈಮ್ ಯು ಹರ್ಡ್. ಏನಂದ್ರೆ ಒಂದು ಸಿನಿಮಾಗೆ ಒಂದು ಮೂಡ್ ಇರುತ್ತೆ. ಯು ಡೂ ಒನ್ ಥಿಂಗ್, ಸಿನಿಮಾನ ಕಂಪ್ಲೀಟ್ಲಿ ನೋಡ್ಬಿಟ್ಟು ಒಂದು ಮಿಡ್ ಟೆಂಪೋನ ಸೆಟ್ ಮಾಡ್ಕೊಳ್ಳಿ. ದ ಟೆಂಪೋ ವಿಚ್ ವಿಲ್ ಬಿ ಸೂಟಬಲ್ ಟು ದ ಸೋವರ್ ಸೀನ್ ಆಸ್ ವೆಲ್ ಟು ದ ಒಂದು ಥ್ರಿಲ್ಲಿಂಗ್ ಸೀನ್ಗೂ ಸೂಟ್ ಆಗೋ ಒಂದು ಟೆಂಪೋನ ಸೆಟ್ ಮಾಡ್ಕೊಂಡು ಮ್ಯೂಸಿಕ್ ಸ್ಟಾರ್ಟ್ ಮಾಡಿ. ಅದೇ ತರ ವೆನ್ ಯು ಆರ್ ನೇರಿಂಗ್ ಎ ಸಾಂಗ್, ಆ ಕಾರ್ಡ್ಸ್ ಗೆ ಅಲ್ಲಿಂದ ರೀರ ಕಡೆಯಿಂದ ಗ್ಲೈಡ್ ಮಾಡ್ಕೊಂಡು ಸ್ಲೋ ಆಗಿ ಆಡಿಯನ್ಸ್ ನ ತಂದ್ಬಿಡಿ, ಸೊ ದಟ್ ಯು ವಿಲ್ ನಾಟ್ ಫೀಲ್ ದ ಜಂಪ್. ಈ ವಿಷಯ ನಾವು ಮಾತಾಡಿ ಐ ಗೇವ್ ಲಾಟ್ ಆಫ್ ಇದು ಕಷ್ಟ ಕೊಟ್ಟ ಇವರಿಗೆ, ಬಟ್ ಫೈನಲಿ ತುಂಬಾ ಚೆನ್ನಾಗಿ ಬಂದಿದೆ. ರೆಕಾರ್ಡಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ಸ್ಟೇಜಿಗೆ ಬಂದಿದ್ದು. ಲೈಕ್ ಐ ವಾಂಟ್ ಟು ಸಪೋರ್ಟ್ ಇನ್ ಮಾತಲ್ಲಿ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆವಾಗಲೇ ನಾನು ಹೇಳಿದೆ ನಾನು ಮರ್ತಿರೋ ವಿಷಯ ಮತ್ತೆ ಬಂದು ಮಾತಾಡ್ತೀನಿ ಬಿಡಲ್ಲ ಅಂತ. ಕೃಷ್ಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನಾನು ಆವಾಗಲೇ ಮರ್ತೆ. ಏನಂದ್ರೆ ಐ ವಾಸ್ ಥಿಂಕಿಂಗ್ ಇದಕ್ಕೆ ಯಾರು ಚೀಫ್ ಗೆಸ್ಟ್ ಆಗಿ ಇರಬೇಕು ಅಂತ ಅನ್ಕೊಂಡೆ ಒರಿಜಿನಲ್ ಇದ್ರೆ, ಒಬ್ಬ ಸೈಬರ್ ಕ್ರೈಮ್ ಅಂತ ಒಬ್ಬ ಪೊಲೀಸ್ ಆಫೀಸರ್ ಯಾರಾದ್ರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಇತ್ತು, ಡಿಸ್ಕಷನ್ ಬಂತು. ಸೊ ದಟ್ ಜನರಲಿ ಸಿನಿಮಾ ಅವರು ಪೊಲೀಸ್ ನೋಡಿ ಅದಕ್ಕೆ ಎಕ್ಸಾಕ್ಟ್ಲಿ ಪ್ರಾಮಿಸ್ ಅದೇ ನನ್ನ ತಲೆಗೆ ಬಂದಿದ್ದು. ನಾನು ಆವಾಗ ನಮ್ಮ ಆಫೀಸ್ ಹತ್ರ ಬಂದಿದ್ರು ಹೇಳಿದೆ, ಒಂದು ಕೆಲಸ ನಮ್ಮ ಪೊಲೀಸ್ ಆಫೀಸರ್ ಅಂತ ಸಿಗಲ್ಲ, ಪೊಲೀಸ್ ಆಫೀಸರ್ ಮಗ ಸಿಗ್ತಾರೆ ಇರಿ ಅಂದ್ಬಿಟ್ಟು ಕೃಷ್ಣ ಅವ್ರಿಗೆ ಫೋನ್ ಮಾಡಿದ. ಅಂಡ್ ಡೆಫಿನೆಟ್ಲಿ ಈಸ್ ಹೈಲಿ ನಾಲೆಜ್. ಐ ಥಿಂಕ್ ಅದ್ರ ಬಗ್ಗೆ ಅವರು ಅಟ್ಲೀಸ್ಟ್ ಮಾತಾಡ್ತಾರೆ ಅನ್ನೋದು. ಒಬ್ಬ ನಾಲೆಜ್ ಇರುವ ಪರ್ಸನ್, ಒಬ್ಬ ಆಕ್ಟರ್ ಆಗಿ ಒಬ್ಬ ಪಾಪ್ಯುಲರ್ ಆಕ್ಟರ್ ಮಾತ್ರ ನಮ್ಗೆ ಬೇಕಾಗಿರ್ಲಿಲ್ಲ. ಆಮೇಲೆ ಬಂದ್ಬಿಟ್ಟು ಟೀಮಿಗೆ ಒಳ್ಳೇದಾಗಲಿ, ತುಂಬಾ ಚೆನ್ನಾಗಿದೆ ಅನ್ನೋದು ಮಾತು ಇಲ್ಲದೆ ಇದನ್ನ ಬಗ್ಗೆ ಸ್ವಲ್ಪ ಮಾತಾಡೋ ಒಬ್ಬ ಎಜುಕೇಟೆಡ್ ಪರ್ಸನ್ ನಮ್ಗೆ ಬೇಕಾಗಿತ್ತು, ಒಬ್ಬ ಆಕ್ಟರ್. ಸೊ ದಟ್ ಇಸ್ ದ ರೀಸನ್ ನಾವು ಕೃಷ್ಣ ಅವ್ರನ್ನ ಇನ್ವೈಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್. ಥ್ಯಾಂಕ್ ಯು ಕೃಷ್ಣ ಅವರಿಗೆ ಧನ್ಯವಾದಗಳು. ಅಂಡ್ ನೂತನ್ ಸರ್ ಥ್ಯಾಂಕ್ ಯು. ಅಂಡ್ ಮೀಡಿಯಾದವರಿಗೆ ಎಲ್ಲರಿಗೂ ಧನ್ಯವಾದ. ಐ ಥಿಂಕ್ ಈ ಇಂಟಿಮೇಷನ್ ವಾಸ್ ವೆರಿ ಶಾರ್ಟ್. ದಯಾಲ್ ಸರ್ ವೆರಿ ಶಾರ್ಟ್ ಇಂಟಿಮೇಷನ್ ಅಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿರೋದು, ಆದ್ರೂ ನೀವೆಲ್ಲರೂ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಅಂದ್ರೆ ದರ್ ಇಸ್ ನಥಿಂಗ್ ಲೆಫ್ಟ್. ದಯಾಲ್ ಸರ್ ಮತ್ತೆ ರವಿ ಚೈತನ್ಯವರು ಮೂರು ಎಲ್ಲಾನು ಕವರ್ ಮಾಡಿದ್ದಾರೆ. ನನ್ಗೆ ಈ ಸಿನಿಮಾ ಬಂದಾಗ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಇಂಡಸ್ಟ್ರಿನೇ ಬಿಟ್ಟಿದ್ದೆ. LLB ಗ್ರಾಜುಯೇಷನ್ ಮಾಡ್ಕೊಂಡು ಆರಾಮ್ಸೆ ಉಡುಪಿಯಲ್ಲಿದ್ದೆ. ಅಂಡ್ Ravi was the first person who spoke to me. He gave me under one line ಹೇಳಿದ್ರು. And then ನಂಗೆ ಗೊತ್ತಿರಲಿಲ್ಲ that we have 2 directors on set. When I came to the set ಅಂದ್ರೆ ಫಸ್ಟ್ ಅದೇನು ದಯಾಲ್ ಸರಿಗೆ ತೋರಿಸ್ಬೇಕಂತ ಏನ್ ಫಸ್ಟ್ ಶೂಟ್ ಮಾಡಿದ್ವಿ, ಅದೊಂದು ಮನೇಲಿ ಶೂಟ್ ಮಾಡಿದ್ವಿ. So they had plans that first ಈ ತರ ಶೂಟ್ ಮಾಡ್ಕೊಂತೀವಿ and then we'll take some time gap because they are working professionals. So and then schedule break ತುಂಬಾ ಇರುತ್ತೆ and then we'll shoot next schedule ಅಂತೆಲ್ಲ ಇತ್ತು. So first schedule ನಾವು meet ಆಗಿ ಬಂದಾಗ surprised to see Chetan and I'm like okay 2 directors. ಅವ್ರು ಅವಾಗ ಹೇಳಿದ್ರು ಫೋನಲ್ಲಿ ಹೇಳಿದಿತ್ತು ಮೇಡಮ್ ಅಂತ, but I was during my exam times ನನಗೆ ಅಪ್ರೋಚ್ ಮಾಡಿದ್ದವರು. So maybe I was absent-minded or ಏನೋ ಗೊತ್ತಿಲ್ಲ. I was surprised, but ಯೂಶಲಿ ಏನಂದ್ರೆ 1 ಡೈರೆಕ್ಟರ್ ಅಂಡ್ DOP ಇದ್ದಾಗಲೇ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಐ ವಾಸ್ ಥಿಂಕಿಂಗ್ ಓ ಇಲ್ಲಿ ಹೇಗಿರ್ಬೋದು 2 ಡೈರೆಕ್ಟರ್ಸ್. ಬಟ್ ಅವರು ಗಂಡ ಹೆಂಡತಿ ಅಂತ ಹೇಳಲ್ಲ, ಗಂಡ ಹೆಂಡತಿ ಜಗಳ ಆಡ್ತಾರೆ. ದೇ ಆರ್ ಲೈಕ್ ವಾಟ್ ಕ್ಯಾನ್ ಐ ಸೇ ಸ್ಟಡಿ ಬಡೀಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ಸೋಲ್ಮೇಟ್ಸ್. Because soulmates can be best friends too. So ಎಷ್ಟು ಸಿಂಕ್ ಇರುತ್ತೆ ಅಂದ್ರೆ ಅವರಿಬ್ಬರಲ್ಲಿ ಆನ್ ದ ಸೆಟ್ ಆಲ್ಸೋ they know their work. ಅಂದ್ರೆ ಯೂಶಲಿ ರವಿ ಅವ್ರ ಸ್ವಲ್ಪ ಮಾರ್ಕ್ ಕಮ್ಮಿ, he is more into execution and Chetan ಅವರು is into dialogue delivery or prepping you
ಆರ್ಟಿಸ್ಟಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡೋದು, ಡೌಟ್ಸ್ ಕ್ಲಿಯರ್ ಮಾಡೋದು ವಾಸ್ ಚೇತನ್ಸ್ ಪಾರ್ಟ್. And I have to talk about my co-actors, Devaya and Satvik. Satvik, hosa hulga, fresh, and trust me, on screen, our performance ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ, ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅಂದ್ರೆ, ಮೊನ್ನೆ ರೀಸೆಂಟ್ಲಿ ಶೋ ಅರೇಂಜ್ ಮಾಡಿದಿತ್ತು. ಸೊ ಫಸ್ಟ್ ಥಿಂಗ್ ಐ ಸಾ and noticed throughout the film that him and his performance, and Devaya is already known. ಅವ್ರು ತುಂಬಾ ಹೆಸರು ಮಾಡಿದ್ರೆ ಆಲ್ರೆಡಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ, ಸೊ ಬಿಗ್ ಸ್ಕ್ರೀನ್ ಅಲ್ಲಿ ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸ್ ನ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ. ಅಂಡ್ ಈ ಸಿನಿಮಾದಲ್ಲಿ ಮೇ ಬಿ ಇಟ್ಸ್ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಇದ್ದೇ ಇರ್ಬೋದು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ದೇರ್ ಪರ್ಫಾರ್ಮೆನ್ಸ್ ಇಸ್ ವಾಟ್ ಗಿವ್ಸ್ ವೇಟೇಜ್ ಟು ಮೈ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು. ಅಂಡ್ ಕಾನ್ಸೆಪ್ಟ್ ವೈಸ್ ರವಿ ಅಂಡ್ ಚೇತನ್ ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ. ನಾನು ಅವ್ರಿಗೆ ಒಂದು ಫಸ್ಟ್ ಕ್ವೆಶನ್ ಕೇಳಿದಿಷ್ಟೇ, ಸರ್ ಒಂದು ಮಾರ್ಕ್ ಅಂತ ಬರುವಾಗ ಇಂಡಸ್ಟ್ರಿಲಿ ದೇ ಯೂಶಲಿ ಗೋ ಇನ್ ಟು ಕಮರ್ಷಿಯಲ್ ಆಸ್ಪೆಕ್ಟ್, ಇಂಥ ಒಂದು ಸಿನಿಮಾ ಹೀಗೆ ಮಾಡಿ ನಮ್ಮ ಹೆಸರು ಇಲ್ಲಿ ಗಳಿಸಬೇಕು, ಅದನ್ನ ದೆನ್ ವಿಲ್ ಗೋ ಫಾರ್ ಎಕ್ಸ್ಪೆರಿಮೆಂಟಲ್ ಜಾನರ್. ಸೊ ನೀವು ಬಿಗಿನಿಂಗ್ ಆಫ್ ದ ಕರಿಯರ್ ಅಲ್ಲೇ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ವಾ ಅಂತ ಕೇಳಿದೆ. ಬಟ್ ದೇ ಹ್ಯಾಡ್ ದ ಕಾನ್ಫಿಡೆನ್ಸ್, ಆ ಸ್ಕ್ರಿಪ್ಟ್ ಅಲ್ಲಿ ಇರಲಿ, ಆ ಕಾನ್ಸೆಪ್ಟ್ ಅಲ್ಲಿ ಇರಲಿ, ತುಂಬಾ ಅದ್ಭುತವಾದ ಕಾನ್ಸೆಪ್ಟ್. ಹೇಗೆ ನಮ್ಗೆ ಇಂಟರ್ನೆಟ್ ಅಲ್ಲಿ ಗುಡ್ ಥಿಂಗ್ಸ್ ಇರುತ್ತೆ, ಗುಡ್ ಅಂಡ್ ಬ್ಯಾಡ್ ಎರಡೂ ಇದೆ. ಸೊ ಡಾರ್ಕ್ ವೆಬ್ ಅನ್ನೋದು ಗುಡ್ ಇದೆ, ಬಟ್ ಇಂಟರ್ನೆಟ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಯಾಡ್ ಇದೆಯೋ ಡಾರ್ಕ್ ನೆಟ್ ಅಲ್ಲಿ ಅಷ್ಟು ಅಮೌಂಟ್ ಆಫ್ ಗುಡ್ ಇದೆ ಅಂತ ಹೇಳ್ಬೋದು. ಅಂಡ್ ಕಂಪ್ಲೀಟ್ಲಿ ಕ್ರೈಮ್ ಓರಿಯೆಂಟೆಡ್ ವೆಬ್. ಸೊ ಈಗ ಹೋಗ್ಬಿಟ್ಟು ಈ ಟೀಸರ್ ಆದ್ಮೇಲೆ ಅಥವಾ ಈಗ ಮನೆಗೆ ಹೋಗ್ಬಿಟ್ಟು ಡೋಂಟ್ ಸರ್ಚ್ ಫಾರ್ ಡಾರ್ಕ್ ವೆಬ್. You never know, your systems can be hacked just by searching for dark web. So it's a very risky thing. But sir ಆಗ ಕೇಳಿದ್ರು ಇದು ಯಾವ ಸೆಟ್ ಆಫ್ ಆಡಿಯನ್ಸ್ ಗೆ ಅಂತ. ಇಂಟರ್ನೆಟ್ ಯೂಸ್ ಮಾಡೋ ಎಲ್ಲಾ ಪರ್ಸನ್ಗೂ ಇದು ಆಪ್ಟ್ ಸಬ್ಜೆಕ್ಟ್, ಬಿಕಾಸ್ ಈಗ ನೆಟ್ ಇಂಟರ್ನೆಟ್ ಇಲ್ಲದೆ ನಾವು ಯು ಕಾಂಟ್ ಸರ್ವೈವ್. ಸೊ ದಿಸ್ ಇಸ್ ಮೋರ್ ಲೈಕ್ ಫಾರ್ ಎವ್ರಿವನ್ ಹೂ ಯೂಸಸ್ ಇಂಟರ್ನೆಟ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಮ ಡೇಟಾ ಒಂದು ಚಿಕ್ಕ ಪಿನ್, ಒಂದು ಚಿಕ್ಕ ಲಿಂಕ್ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ lose a lot of things. So be careful ಅಂತ ಒಂದು ಮೆಸೇಜ್ ಇಲ್ಲಿ ಕೊಟ್ಟಿದ್ದಾರೆ. And there's one thing that I have to tell. Dayal sir 10 years ಇಂದ ಗೊತ್ತು when I debuted Jatta. So ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು he had told that we will definitely work ma, I have a concept ಅಂತ ಹೇಳಿದ್ರು. But it took 10 years for me to work with you sir. Genuine ಆಗಿ ಈ ಒಂದು ಪುಟ್ಟ ಟೀಮ್ ನ ಅಂದ್ರೆ ಕ್ಲೂಲೆಸ್ ಆಗಿರೋ ನಮ್ಮ ಟೀಮ್ ನ ಕೈ ಹಿಡ್ಬಿಟ್ಟು ಹಿ ಇಸ್ ದ ಒನ್ ಹೂಸ್ ಟೇಕಿಂಗ್ ಅಸ್ ಫಾರ್ವರ್ಡ್, ಮಾರ್ಗದರ್ಶನ ನೀಡ್ಬಿಟ್ಟು. ಅಂಡ್ ದೆನ್ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್, ಈಗ ಸಿನಿಮಾ ಎಡಿಟಿಂಗ್ ಆಸ್ಪೆಕ್ಟ್ ಇರ್ಲಿ, ಮ್ಯೂಸಿಕ್ ಆಸ್ಪೆಕ್ಟ್ ಇರ್ಲಿ, ರವಿ ಅಂಡ್ ಚೇತನ್ ಅವ್ರಿಗೆ ಒಂದು ಒಳ್ಳೆ ಸಾಥಿ ಅವರು, ಬಿಕಾಸ್ ಹಿ ನೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿನಿಮಾ. ಅಂಡ್ ಅವ್ರ ಜಡ್ಜ್ಮೆಂಟ್ ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ಸಿನಿಮಾ ಯಾವ ಮಾಡಿರೋ ಎಲ್ಲಾ ಸಿನಿಮಾದಲ್ಲೂ there is so much quality and content. ಈಗಷ್ಟೇ ನಾವು ಒಳಗೆ ಬರುವಾಗ ಅಲ್ಲಿ people were talking, ದಯಾ ಸರ್ ಸಿನಿಮಾ ಅಂದ್ರೆ ಕಂಟೆಂಟ್ ಇರುತ್ತೆ, there is something, there is quality. ಸೊ ಅವರು ನಮಗೆ ಸಿನಿಮಾನ ಸೆಲೆಕ್ಟ್ ಮಾಡಿ ಇದನ್ನ ನೆಕ್ಸ್ಟ್ ಸ್ಟೇಜ್ ತಗೊಂಡು ಹೋಗ್ಬೇಕು, ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಒಂದು ಡಿಸಿಷನ್ ತಗೊಂಡ್ರಲ್ಲ, ಅವಾಗಲೇ ಲೈಕ್ ಆ ಒಂದು ಬ್ರೆತ್ ರಿಲ್ಯಾಕ್ಸ್ ಬ್ರೆತ್ ತಗೊಂಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯುವರ್ ಸಪೋರ್ಟ್. ಅಂಡ್ music director, I met him today only for the first time. He was not there for the ನಾವು ಒಂದು ಟೀಮ್ಗೆ ಅಂತ ಒಂದು ಏನು ಶೋ ಹಾಕಿದ್ವಿ ಅಲ್ಲಿ ಅರೇಂಜ್ ಮಾಡಿದಾಗ he was not there. I just had after the show ನಾನು Ravi and Chetan had told them that we've done a great job because this is a very fresh concept. ಡಾರ್ಕ್ ನೆಟ್ ಬಗ್ಗೆ ಗೊತ್ತಿಲ್ಲದಿರೋರಿಗೆ ಈ ತರ ಒಂದು ಜಾನರ್ಗೆ ಆಪ್ ಮ್ಯೂಸಿಕ್ ಕೊಡೋದು ಇಟ್ಸ್ ವೆರಿ ರಿಸ್ಕಿ ಅಂಡ್ ಇಟ್ಸ್ ವೆರಿ ಟಫ್ ಟಾಸ್ಕ್. ಆಲ್ರೆಡಿ ಏನೋ ಒಂದು ರೆಫರೆನ್ಸ್ ಇದ್ರೆ ಯು ಕ್ಯಾನ್ ಟೇಕ್ ಇಟ್ ಅಂಡ್ ಯು ಕ್ಯಾನ್ ಮೇಕ್ ಇಟ್. ಬಟ್ ಐ ಥಿಂಕ್ ಆಸ್ ದಯಾ ಸರ್ ಹೇಳಿದಂಗೆ ಹಿ ವಾಸ್ ಗಿವಿಂಗ್ ಹಿಮ್ ಇನ್ಪುಟ್ಸ್ ಅಂಡ್ ಅವರು ಆ ಇನ್ಪುಟ್ಸ್ ನ ತಗೊಂಡು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಟೀಸರ್ ಅಲ್ಲೂ ನೀವು ನೋಡಿದೀರಾ. ಅಂಡ್ ಒಂದು ಸಿನಿಮಾಗೆ ಆಕ್ಟಿಂಗ್ ಎಷ್ಟು ಮುಖ್ಯನೋ, DOP ಎಷ್ಟು ಮುಖ್ಯನೋ, ಡೈರೆಕ್ಷನ್ ಎಷ್ಟು ಮುಖ್ಯನೋ ಅಷ್ಟೇ ಆಡಿಯೋ ಎಫೆಕ್ಟ್ ಏನಿದೆ ಮುಖ್ಯ. ಸೊ he has done his best part, I can say. I have not watched your previous films, but this is a good job. And ella technicians ellargu nan kadinda thank you so much. We are a small team. Nimmella media bandhavaru and all the audience of Kannada film industry,
ನಿಮ್ಮೆಲ್ಲರ ಸಪೋರ್ಟ್ ಇಂದ ಐ ವಾಂಟ್ ದಿಸ್ ಸ್ಮಾಲ್ ಟೀಮ್ ಅಂಡ್ ಸ್ಮಾಲ್ ಎಫರ್ಟ್ ಫ್ರಮ್ ಆರ್ ಎಂಡ್ ವಿಚ್ ಹ್ಯಾಸ್ ಇನ್ಫಾರ್ಮೇಶನ್ ನಾಲೆಜ್ ಎವ್ರಿಥಿಂಗ್ ಇನ್ ದಿಸ್ ಸಿನಿಮಾ. ಸೊ ದಿಸ್ ಸಿನಿಮಾನ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಿ ಅಂತ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಬ್ರತ್ ಅವರೇ, ಥ್ಯಾಂಕ್ ಯು. ಸೊ ನಿಮ್ಮ ಪಾತ್ರದ ಬಗ್ಗೆ ಜಾಸ್ತಿ ಮಾಹಿತಿ ಹೇಳಿಲ್ಲ, ಬಟ್ ವುಮೆನ್ ಸೆಂಟ್ರಿಂಗ್ ಫಿಲಮ್ ಅಲ್ಲಿ ಒಂದು ವುಮೆನ್ ವಿಲ್ಲನ್ ಆಗಿ ತೋರಿಸ್ಬೇಕು, ಇಲ್ಲ ವಿಕ್ಟಿಮ್ ಆಗಿ ತೋರಿಸ್ಬೇಕು. ಸಿನಿಮಾ ಬಂದ ಮೇಲೆ ಗೊತ್ತಾಗತ್ತೆ ನಿಮ್ಮ ರೋಲ್ ಏನಂತ. ರೋಲ್ ಬಗ್ಗೆ ಜಾಸ್ತಿ ಮಾತಾಡಕ್ ಆಗಲ್ಲ, ಬಟ್ ಶಿ ಇಸ್ ಅ ಸಫರ್, ಶಿ ಇಸ್ ಅ ವಿಕ್ಟಿಮ್, ಬಟ್ ಹೌ ಶಿಲ್ ಕೋಪ್ ಅಪ್ ಅನ್ನೋದನ್ನ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಒಂದು ಹುಡುಗಿ ಈ ಡಾರ್ಕ್ ವೆಬ್ ಇಂದ ಹೇಗೆ ವಿಕ್ಟಿಮ್ ಆದವ್ರು ಹೇಗೆ ಶಿಲ್ ಕೋಪ್ ಅಪ್ ಅಬೌಟ್ ಇಟ್ ಅನ್ನೋದನ್ನ ಆಲ್ರೆಡಿ ಅವರು ಆಗಲೇ ಸ್ಟೇಜ್ ನಲ್ಲಿ ಹೇಳಿದ್ರು. ಸೊ ಆ ಪಾತ್ರ ನಾನು ನಿರ್ವಹಿಸ್ತಿದ್ದೀನಿ. ಅಂಡ್ ವಿ ಹ್ಯಾವ್ ಅದರ್ ಕಾಸ್ಟಿಂಗ್ ಕ್ರೂ. ಮೈ ಫಾದರ್ ರೋಲ್ ಇಸ್ ಡನ್ ಬಟ್ ಸಿನಿಮಾದಲ್ಲಿ ಇರೋದು 5 to 6 people, ಬಟ್ ಮೇಜರ್ ಇರೋದು 3 people. ಈ 3 people ಅಂದ್ರೆ 3 ಕ್ಯಾರೆಕ್ಟರ್ಸ್ ನ ಹಿಡ್ಕೊಂಡು ಟು ಮೇಕ್ ಅ ಸಿನಿಮಾ ವೆರಿ ಕ್ಯಾಚಿ, ಅಂದ್ರೆ ಆಸ್ ಈ ಸೆಟ್ SC-type ಸಿನಿಮಾ ಅಂತ ಒಂದು ಅವ್ರಿಗೆ ಏನ್ ಬೇಕಿತ್ತು, he had that intention. ಆ intention ಗೆ he has worked and he's manifested it and he's given it. So ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಬಟ್ ಫಸ್ಟ್ ಹಾಫ್ when I went with, ನಾನು ತುಂಬಾ ನರ್ವಸ್ ಆಗಿ ಹೋಗಿದ್ದೆ. ನನ್ನ ಸಿಸ್ಟರ್ ಜೊತೆ, ನನ್ನ ಬೆಸ್ಟ್ ಫ್ರೆಂಡ್ ಕಾರುಣ್ಯ ನಮ್ಮ ಜೊತೆ ಹೋಗಿದ್ದೆ ಸಿನಿಮಾ ಶೋಗೆ. ಸೊ ಐ ವಾಸ್ ವೆರಿ ನರ್ವಸ್. ಫಸ್ಟ್ ಟೈಮ್ ಎಂಟೈರ್ ಸಿನಿಮಾ ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗ್ಬೇಕು ಫೀಮೇಲ್ ಸೆಂಟ್ರಿಕ್ ಅಂದಾಗ. ಬಟ್ ಫೀಮೇಲ್ ಸೆಂಟ್ರಿಕ್, ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಲೈಕ್ ನನ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ತುಂಬಾ ನರ್ವಸ್ ಆಗಿದೆ. ಬಟ್ ಫಸ್ಟ್ ಹಾಫ್ ಆದ ತಕ್ಷಣ ಐ ವಾಸ್ ಲೈಕ್ ಮುಗ್ದೋಯ್ತಾ ಫಸ್ಟ್ ಹಾಫ್, ಅಂಡ್ ಇಟ್ ವಾಸ್ ಲೈಕ್ ವಾಟ್ ಅವ್ರು ಏನ್ ನಂಗೆ ನರೇಟ್ ಮಾಡಿದ್ರು ಫಸ್ಟ್ ಹಾಫ್ ಹೀಗೆ ಇರುತ್ತೆ, ಈ ತರ ಇರುತ್ತೆ ಅಂತ, ಅದನ್ನ 100% ಡೆಲಿವರ್ ಮಾಡಿದ್ದಾರೆ. ಅಂಡ್ ಅಷ್ಟೇ ಪರ್ಫೆಕ್ಷನ್ ಇಂದ ಡೆಲಿವರ್ ಮಾಡಿದ್ದಾರೆ. ಇಟ್ ವಿಲ್ ಕೀಪ್ ಯು ಕ್ಯಾಚಿ ಅಂದ್ರೆ ಥ್ರೂ ಔಟ್ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಆಬ್ವಿಯಸ್ಲಿ ಇಟ್ ಹ್ಯಾಡ್ ಟು ಬಿ ಲಿಟಲ್ ಸ್ಲೋ, ದಯಾಸ್ ಹೇಳ್ದಂಗೆ, ಬಿಕಾಸ್ ಎವ್ರಿ ಸೆಟ್ ಆಫ್ ಆಡಿಯನ್ಸ್ ಎಲ್ಲರಿಗೂ ಗೊತ್ತಾಗೋ ತರ ಅದನ್ನ ನರೇಟ್ ಮಾಡಬೇಕಾಗಿತ್ತು. ಸೊ ಬಟ್ ಅಗೇನ್ ಕ್ಲೈಮ್ಯಾಕ್ಸ್ ಇಸ್ ಅಮೇಜಿಂಗ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸುಪ್ರತಾ, ಥ್ಯಾಂಕ್ ಯು ಆಲ್ ದ ವೆರಿ ಮಚ್. ಮೀಡಿಯಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆ ನಾರಾಯಣ ಕೃಷ್ಣ ಅವರು ಮತ್ತೆ ಉಮೇಶ್ ಸರ್, ಸುಕೃತಾ ಅಂಡ್ ಆಲ್ ದ ಡೈರೆಕ್ಟರ್ಸ್. ಸರ್ ಆಡಿಯೋ ಓಕೆ ಓಕೆ ರೈಟ್. ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸರ್ ದಯಾಳ್ ಸರ್ ಡಿ ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ಬರ್ತಿರೋದೇ ನಮಗೊಂದು ದೊಡ್ಡ ಖುಷಿ, ಒಂದು ಪಾಸಿಟಿವ್ ನೋಟ್. ಯಾಕಂದ್ರೆ ಒಂದು ಹೋಪ್ಸ್ ಮತ್ತೆ ಒಂದು ಫೇತ್ ಅಂತ ಒಂದು ನಮ್ಮಲ್ಲಿ ಒಂದು ಹುಟ್ಕೊಳುತ್ತೆ. ಅದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸಿನಿಮಾ ಮುಗಿಯೋದು, ಸರ್ ಹೇಳಿದಾಗೆ ಸಿನಿಮಾ ಶುರು ಮಾಡೋದು ಕಷ್ಟ ಅಲ್ಲ, ಸಿನಿಮಾ ಮುಗಿಸೋದು ಅಷ್ಟು ಕಷ್ಟ ಅಲ್ಲ, ಬಟ್ ಸಿನಿಮಾನ ಈ ಹಂತಕ್ಕೆ ತಗೊಂಡ್ಬರೋದಿದೆಯಲ್ಲ ಅದು ಸ್ವಲ್ಪ ಒಂದು ಕಷ್ಟವಾದ ಕೆಲಸ. ಆಲ್ಮೋಸ್ಟ್ ಒಂದು 2.5 years ಜರ್ನಿ ಆಯ್ತು ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ. ಏನ್ ಗೊತ್ತಿರಲಿಲ್ಲ ಸಿನಿಮಾ ಎಲ್ಲಿ ಬಂದಿದೆ, ಯಾವ್ದು ರಿಲೀಸ್ ಆಗುತ್ತೆ. ಮೊದಲನೇದಾಗಿ ನಾನು ನನ್ನ ಗೆಳೆಯ ಅಜಿತ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಜಿತ್ ಮುಖಾಂತರನೇ ನನಗೆ ಈ ಸಿನಿಮಾ ಸಿಕ್ಕಿರೋದು. ಅಜಿತ್ ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಸೊ ಈ ಸಿನಿಮಾ ಮುಗಿದ ಮೇಲೆ ನಾವು ನಮ್ಮ ಪಾಡಿಗೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಬಿಸಿ ಆಗ್ಬಿಟ್ಟಿರ್ತೀವಿ. ರೀಸೆಂಟ್ ಆಗಿ ಕಾಲ್ ಬರುತ್ತೆ, ಒಂದು ಗುಡ್ ನ್ಯೂಸ್ ಇದೆ ದೇವ್, ಡಿ ಪಿಕ್ಚರ್ಸ್ ಕಡೆಯಿಂದ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದೇ ನಮಗೊಂದು ದೊಡ್ಡ ಒಂದು ಫೇತ್ ಬಂತು ನಮಗೆ. ಆಮೇಲೆ ಸರ್ ರೀಸೆಂಟ್ ಮೀಟ್ ಮಾಡಿದಾಗ ಸರ್ ಅಲ್ಲಿ ಇದ್ದಿದ್ದು ಆ ಫೇತ್, ಆ ಹೋಪ್ ನಮಗಿನ್ನೂ ಒಂದು ಪಾಸಿಟಿವ್ ಇದು ಕೊಡ್ತು. ದಟ್ ಸಿನಿಮಾ ನಾವು ಎಷ್ಟು ಎಫರ್ಟ್ ಹಾಕಿದೀವೋ ಇಲ್ವೋ, ಸರ್ ನಮಗಿಂತ ಜಾಸ್ತಿ ಎಫರ್ಟ್ ಹಾಕಿ ಸಿನಿಮಾನ ಈ ಹಂತಕ್ಕೆ ತಂದಿದ್ದಾರೆ. ಸರ್ ಒಳ್ಳೆ ಮಾತು ಹೇಳ್ತಾರೆ. ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಈ ಸಿನಿಮಾ ನೋಡಿದಾಗ ಒಂದು ಮಾತು ಹೇಳಿದ್ರು, ಮೋರ್ ದೆನ್ ಸ್ಟಾರ್ಸ್ ಐ ಲೈಕ್ ವರ್ಕಿಂಗ್ ವಿತ್ ಆಕ್ಟರ್ಸ್ ಅಂತ ಹೇಳಿದ್ರು. ನಮ್ಮಂತ ಆಕ್ಟರ್ಸ್ಗೆ ಅದಕ್ಕಿಂತ ಒಂದು ದೊಡ್ಡ ಮಾತು ಇನ್ನೇನು ಇಲ್ಲ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಂಡ್ ಇಸ್ ಇಂಟೆನ್ಷನ್ ಟು ಹೆಲ್ಪ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಮುಖ್ಯ ಪಾತ್ರದಲ್ಲಿ ನಾವು ಆಕ್ಚುಲಿ ಮಾಡಿರೋದು. ಸುಕೃತ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಸಾತ್ವಿಕ್ ಕ್ಯಾರೆಕ್ಟರ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಸಾತ್ವಿಕ್ ಕ್ಯಾರೆಕ್ಟರ್ ಇಲ್ಲಿ ನೋಡೋದು ನಮ್ಗೆ ಗೊತ್ತಾಗಲ್ಲ, ಆ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಆ ಕ್ಯಾರೆಕ್ಟರ್ ತುಂಬಾ, ಅವ್ರು ಹೇಳಿದಂಗೆ ತುಂಬಾ ಫ್ರೆಶ್ ಆಗಿ ಮತ್ತೆ ತುಂಬಾ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ. ಆಮೇಲೆ ನನಗೊಂದು ಅದೊಂದು ಪವರ್ ಕೊಡ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಹೇಳ್ಬೋದು ನಾನು.
ದಟ್ಸ್ ಇಟ್. ಆಮೇಲೆ ಮ್ಯೂಸಿಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಲೇಬೇಕು. ರೀಸೆಂಟ್ ಆಗಿ ನಾವು ಸಿನಿಮಾ ವಾಚ್ ಮಾಡಿದಾಗ ನಾನು ಕೇಳಿದೆ, ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ವಾ, ನಾವು ಮೀಟ್ ಮಾಡಬೇಕಿತ್ತು ಅಂತ. ಆಗ ನನಗೊಂದು ಮಾತು ಹೇಳಿದ್ರು, ಸರ್ ಅವರು ನಿಮ್ಮನ್ನು ಮೀಟ್ ಮಾಡಕ್ಕೆ ವೆಯ್ಟ್ ಮಾಡ್ತಿದ್ರೆ ತುಂಬಾ ದಿನದಿಂದ ಕೇಳ್ತಾ ಇದ್ರು, ದೇವಯ್ಯವ್ರನ್ನ ನಾನು ಸ್ವಲ್ಪ ಮೀಟ್ ಆಗಬೇಕಿತ್ತು ಅಂತ. ಜಾನ್, ಯು ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಈ ತರ ಸ್ಪೆಷಲಿ ಈ ತರ ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇದ್ದಾಗ ಸಿನಿಮಾನ ಕೂರಿಸೋದು ಬಹಳ ಕಷ್ಟ ಆಗುತ್ತೆ. ಅದರಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಒಬ್ಬ ಮ್ಯೂಸಿಷಿಯನ್ ಆಗಿದ್ದು, ಒಬ್ಬ ಕಂಪೋಸರ್ ಆಗಿರುತ್ತೆ. ಸೊ ಜೋಹಾನ್ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಅಂತ ಹೇಳ್ಬೋದು. ಆ ಸಿನಿಮಾನ ಬಿಗಿನಿಂಗ್ ಟು ಎಂಡ್ ನಿಮ್ಗೆಲ್ಲೂ ಬೋರ್ ಆಗದಿರೋ ಹಾಗೆ ಇಂಟೆನ್ಸಿಟಿನ ಇಟ್ಕೊಂಡು ಆ ಸಿನಿಮಾನ ಕ್ಯಾರಿ ಮಾಡೋದಿದೆಯಲ್ಲ, ಅದರಲ್ಲಿ ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಸಿನಿಮಾಟೋಗ್ರಫಿ ಅಂಡ್ ನಮ್ಮ ಡೈರೆಕ್ಟರ್ಸ್ ರವಿ ಸರ್ ಮತ್ತೆ ಚೇತನ್ ಅವರು ಡೂ ಎಫೆಕ್ಟ್ ಈ ಸಿನಿಮಾದಲ್ಲಿ ನೋಡ್ತೀವಿ. ಅಫ್ಕೋರ್ಸ್ ನನಗೆ ಅವ್ರ ಪರಿಚಯ ಅಷ್ಟಿರ್ಲಿಲ್ಲ. ನಮ್ಮ ಅಜಿತ್ ಮುಖಾಂತರ ನಾನು ಅವರ ಕೋಮಾ ಸಿನಿಮಾಗೆಲ್ಲ ಹೋಗಿದ್ದೆ. ಸೊ ಅವರ ಡೈರೆಕ್ಷನ್, ಅವರ ಡೈರೆಕ್ಟಿಂಗ್ ಎಬಿಲಿಟೀಸ್ ನಾನು ಅಲ್ಲಿ ನೋಡಿದ್ದೆ. ಅಷ್ಟು ಟಚ್ ಇರ್ಲಿಕ್ಕೆ ಆಗ್ತಿರಲಿಲ್ಲ. ಬಟ್ ನನ್ನ ಗೆಳೆಯರಿಂದ ಒಂದಿನ ನಾವು ಪರಿಚಯ ಆಗಿ ಅವರ ಒಂದು ಕತೆ ಹೇಳಿದ್ರು, ಡಾರ್ಕ್ ವೆಬ್ ಅಂತ ಹೇಳಿದ್ರು. ಬಹುಶಃ ಈಗ ಸ್ವಲ್ಪ ಜನರಿಗೆ ಡಾರ್ಕ್ ನೆಟ್ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ಇರ್ಬೋದು. ನಾವು ಈ ಸಿನಿಮಾ ಮಾಡಿದಾಗ ಒಂದು 2.5 years ಬ್ಯಾಕ್, 3 years ago ಬಿಫೋರ್ ಕೋವಿಡ್, ಡಾರ್ಕ್ ನೆಟ್ ಬಗ್ಗೆ ಯಾರಿಗೂ ಅಷ್ಟು ನಮ್ಗೆ ಐಡಿಯಾನೇ ಇರಲಿಲ್ಲ. ಡಾರ್ಕ್ ನೆಟ್ ಅಂದ್ರೆ ಏನು, ಡಾರ್ಕ್ ವೆಬ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಕಾನ್ಸೆಪ್ಟ್ ಫ್ರೆಶ್ ಅಂತ ಆಯ್ತು. ಓಕೆ, ಈ ಒಂದು ಸಂದರ್ಭಕ್ಕೆ ಈ ಒಂದು ಫ್ರೆಶ್ ಕಾನ್ಸೆಪ್ಟ್ ವರ್ಕ್ ಆಗ್ಬೋದಾ ಅಂತ ನನಗೆ ಅನಿಸಿದಾಗ, ಹೌದು, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಯಾಕಂದ್ರೆ ಈ ತರ ಒಂದು ಕಾನ್ಸೆಪ್ಟ್ ನಮ್ಮ ಕನ್ನಡದಲ್ಲಿ ಜಾಸ್ತಿ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ. ಸರ್ ಹೇಳಿದಂಗೆ ಗುಲ್ಟು ಸಿನಿಮಾದಲ್ಲಿ ಕೆಲವು ತುಣುಕುಗಳನ್ನ ನೀವು ನೋಡ್ಬೋದು. ಹಾಗೆ ಈ ಸಿನಿಮಾದಲ್ಲೂ ಒಂದು ಡಾರ್ಕ್ ನೆಟ್ ಅಲ್ಲಿ ಸಪರೇಟ್ ಆಗಿರೋ ಒಂದು ಪ್ರಪಂಚದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಸೈಕಾಲಜಿಕಲಿ ಇನ್ವಾಲ್ವ್ ಆಗ್ಬಿಟ್ರೆ ಏನಾಗುತ್ತೆ, ಆಮೇಲೆ ಅದನ್ನ ಇಟ್ಕೊಂಡು ಅವರು ಬೇರೆ ಜನರ ಮೇಲೆ ಯಾವ ರೀತಿ ಒಬ್ಬ ಪರಿಣಾಮ ತೋರಿಸಬಹುದು ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಕ್ರೂಯಾಲಿಟಿ ಇದೆ. ಅವಾಗ ಸರ್ ಹೇಳಿದಂಗೆ ಸಾಕಷ್ಟು ಕ್ರೂಯಾಲಿಟಿ ವಿಷಯಗಳಿದೆ. ಅಂದ್ರೆ ಈಗ ನಾವು ಜನರಲ್ ಈಗ ಒಂದು ಸೊಸೈಟಿಯಲ್ಲಿ ಕ್ರೂಯಲ್ ಅಂದ್ರೆ ನಮ್ಗೆ ಗೊತ್ತಿರೋ ವಿಷಯಗಳು ಅಂದ್ರೆ, ಓಕೆ, ಯಾರಿಗೂ ಮರ್ಡರ್ ಮಾಡಿದ್ರು, ಥೆಫ್ಟ್ ಮಾಡಿದ್ರು, ಇದು ಮಾಡಿದ್ರು, ಅದು ಮಾಡಿದ್ರು, ಕ್ರೂಯಾಲಿಟಿ ಅನ್ನೋದು ಅದೊಂದೇ ವಿಚಾರ ನಮಗೆ ಗೊತ್ತಿರೋದು. ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಆದಾಗ ನಮಗೊಂದು ಅರಿವಾಗುತ್ತೆ, ಓ, ಕ್ರೂಯಾಲಿಟಿನ ಈ ಲೆವೆಲ್ಗೂ ಒಬ್ಬ ಮನುಷ್ಯ ಸೈಕಿಕ್ ಆಗಿ ತಗೊಂಡು ಹೋಗ್ಬೋದಾ ಅನ್ನೋ ಒಂದು ವಿಚಾರಗಳು ನಮ್ಗೆ ಈ ವಿಷಯ ಗೊತ್ತಾಗುತ್ತೆ. ಬಟ್ ಅವ್ರು ಹೇಳಿದಾಗೆ ನಾವು ತುಂಬಾ ಡೆಪ್ತ್ ಆಗಿ ಈ ವಿಷಯದ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದೇ ಸ್ಟ್ರೀಮ್ ಅಲ್ಲಿ ಈ ಸಿನಿಮಾನ ನಾವು ತಗೊಂಡೋಗಿದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ನಾನು ಉಡುಪಿಯಿಂದ ಬಂದಿದ್ದೀನಿ. ಆಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ತುಂಬ ನರ್ವಸ್ ಆಗಿದ್ದೀನಿ. ಸೊ ಈ ಸಿನಿಮಾ ಬಂದಾಗ ನಾನು ಊರಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೆ. ಆಕ್ಚುಲಿ ನಾನು ಇಂಟೀರಿಯರ್ ಡಿಸೈನರ್, ಬಟ್ ನನಗೆ ಆರ್ಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ಸೊ ಪೇಂಟಿಂಗ್ ಕೆಲಸ ಮಾಡ್ತಾ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಯೋಗೀಶ್ ಅಂತ. ಅವನು ನಾನು ಡ್ರಾಮಾ ಬರೆಯೋದು, ಅದನ್ನ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡೋದು. ಸೊ ಈ ತರ ಇರೋ ಸ್ಟೇಜ್ ಅಲ್ಲಿ ನಾನು ಅವನ ಹತ್ರ ಹೇಳ್ತೀನಿ, ಮಗ ನಾವು ಸಿನಿಮಾ ಮಾಡ್ಬೇಕು, ಈ ತರ. ಚಿಕ್ಕ ವಯಸ್ಸು ಆದ್ರೂ ಆ ಹುಚ್ಚು. ಯಾವಾಗ ತುಂಬಾ ಸ್ಟ್ರಗಲ್ ಮಾಡಿದೀವಿ, ಆಡಿಷನ್ಸ್ ಅದು ಇದು ಅಂತ ತುಂಬಾ. ಅದೇ ದಿವಸ ನನ್ಗೆ ಈ ತರ ಮಾತಾಡ್ಕೊಂಡು ಬಂದಾಗ ಮನೆಯಲ್ಲಿ ಒಂದು ಕಾಲ್ ಬರುತ್ತೆ, ನಮ್ಮ ರವಿಕಿರಣ್ ಸರ್ ಅವ್ರದ್ದು. ಕಾಲ್ ಮಾಡಿ ಅವರು, ಸಾತ್ವಿಕ್ ಈ ತರ ಒಂದು ಕ್ಯಾರೆಕ್ಟರ್ ಇದೆ, ಅವರು ನನ್ನನ್ನು ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅದ್ರಲ್ಲಿ ನಾನು ಕಂಟೆಂಟ್ ಆಗ್ತಾ ಇದ್ದೆ, ಏನೇನೋ ಪರ್ಫಾರ್ಮ್ ಮಾಡ್ಕೊಂಡು. ಸೊ ಅದರಲ್ಲಿ ನನ್ನನ್ನು ಹುಡುಕಿ ಅವರು ನನಗೆ ಒಂದು ಈ ತರ ಇದೆ, ಏನಂತ ಹೇಳಿಲ್ಲ, ಕ್ಯಾರೆಕ್ಟರ್ ಇದೆ, ಬಂದ್ಬಿಡಿ ಅಂತ. ನನ್ಗೆ ಏನ್ ಮಾಡೋದಂತ ಗೊತ್ತಾಗಿಲ್ಲ. ಮೊದಲನೇ ಅವಕಾಶ ನನಗೆ ಸಿಕ್ಕಿರೋದು, ಇವಾಗಷ್ಟೇ ಮಾತಾಡ್ಕೊಂಡಿರೋದು ಈ ತರ ಮಾಡ್ಬೇಕು ಅಂತ. ಸೊ ಅದಾದ್ಮೇಲೆ ಚೇತನ್ ಸರ್ ಕೂಡ ಹೇಳಿದ್ರು, ಮಾತಾಡಿದ್ರು ನನ್ನ ಜೊತೆ. ಸೊ ಅವತ್ತೇ ಹೊರಟ್ಬಿಟ್ಟೆ ನಾನು ಬೆಂಗಳೂರು ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನನಗೆ. ಯಾವ ತರ ಇರುತ್ತೆ, ಹೇಗೆ, ಏನ್ ಬರ್ಬೇಕು, ಎಲ್ಲಿ, ಏನೂ ಗೊತ್ತಿರ್ಲಿಲ್ಲ. ಸೊ ಬಂದಾದ್ಮೇಲೆ ಫಸ್ಟ್ ಹೇಳಿದ್ದೆ, ಸಾತ್ವಿಕ್ ಒಂದ್ ಕ್ಯಾರೆಕ್ಟರ್ ಇದೆ, ಇದು ಒಂಥರ ಮೇನ್ ಲೀಡ್ ತರ ಕ್ಯಾರೆಕ್ಟರ್ ಮಾಡಿ ನೀವು, ನಿಮ್ ಕೈಯಲ್ಲಿ ಆಗತ್ತೆ ಅಂತ. ಬಟ್ ನನ್ಗೆ ಡ್ರಾಮಾ ಮಾಡ್ಕೊಂಡಿದ್ದೆ ಊರಲ್ಲಿ, ಯಾವ ತರ ಮಾಡೋದು, ಏನು ಸಿನಿಮಾ ಅಂದ್ರೆ ಏನು,
ಕ್ಯಾಮ್ರಾನ ಹೇಗೆ ಯಾವ ತರ ಫೇಸ್ ಮಾಡೋದಂತ ಗೊತ್ತಿಲ್ಲ. ಅಂಡ್ ನನ್ನ ಕನ್ನಡ ಬೇರೆ, ನಂದು ಉಡುಪಿ ಕನ್ನಡ. ಯಾರಾದ್ರೂ ಸ್ವಲ್ಪ ಎಲ್ಲಾದ್ರೂ ಉಡುಪಿಲಿ ಮಾತಾಡಿದ್ರೆ ನಮ್ಗೆ ತುಳು ಇಲ್ಲಾಂದ್ರೆ ಕನ್ನಡ ಎಲ್ಲ ಮಿಕ್ಸಪ್ ಆಗುತ್ತೆ. ಸ್ವಲ್ಪ ನಮ್ ಕಡೆಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಲ್ಯಾಂಗ್ವೇಜ್ ಅನ್ನೋದು ಕನ್ನಡ. ಸೊ ಮೊದಲನೇದಾಗಿ ನಾನು ರವಿಕಿರಣ್ ಸರ್ ಆಗಿ ಚೇತನ್ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ಗೆ ಕೆಲವೊಂದ್ ಕಡೆ ನಾನು ನರ್ವಸ್ ಆಗಿದ್ದೀನಿ, ಅಲ್ಲಿ ಬಂದು ನನ್ಗೆ ಹೇಳಿದ್ದಾರೆ ಇಲ್ಲ ಕಣೋ ನಿನ್ಗೆ ಆಗುತ್ತೆ. ಎಷ್ಟೋ ಸಲ ನಾನು ಏನೇನೋ ಸ್ಟ್ರಗಲ್ ಮಾಡಿದ್ದೀನಿ ಕೆಲವೊಂದು ಸೀನ್ಸ್ ಅಲ್ಲಿ. ಸೊ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ, ಔಟ್ಪುಟ್ ಚೆನ್ನಾಗಿ ಬರುತ್ತೆ ಈ ಸಿನಿಮಾ ಆದ್ಮೇಲೆ ನೋಡು ಅಂತ. ಹಾಗೆ ಸುಕೃತ ಮ್ಯಾಮ್ ಅವರು ಹಾಗೆ ದೇವ್ ಇವರು ಕೂಡ ನನ್ಗೆ ತುಂಬಾ ಹೇಳಿದ್ರು ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾ ಬಂದ್ಮೇಲೆ ನೋಡಿ ಅಂತ. ನಾನು ಚೆನ್ನಾಗಿ ಮಾಡಿದೀನಿ ಸಿನಿಮಾ ನೋಡಿ ಅಂತ ಹೇಳಿದ್ದಾರೆ, ಬಟ್ ಅವ್ರದ್ದು ಅಷ್ಟೇ ಸಪೋರ್ಟ್ ಇದೆ ನನ್ಗೆ. ನಾನು ಸುಮ್ಮನೆ ಕೂತ್ಕೊಳ್ತಾ ಇದ್ದೆ ಸಮ್ಟೈಮ್ಸ್ ಹೋಗಿ ಹಿಂಗೆ ಇದು ಯಾವ ತರ ಫೇಸ್ ಮಾಡಿ ನಾನು ಅಂತ. ಆ ಟೈಮಲ್ಲಿ ನನಗೆ ದೇವಣ್ಣ ಕೂಡ ಹಾಗೆ ಸುಕೃತ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲ ನಿಮ್ಗೆ ಆಗತ್ತೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಸೊ ನನ್ಗೆ ಏನ್ ಹೇಳಿದ್ರಲ್ಲ ಇವಾಗ ಈ ತರ ಚೆನ್ನಾಗಿ ಬಂದಿದೆ ಅಂತ, ಸೊ ಅವ್ರದ್ದು ಸಪೋರ್ಟ್ ನನ್ಗೆ ಇರೋದ್ರಿಂದಾನೇ ಚೆನ್ನಾಗಿ ಮಾಡಿದೀನಿ ನಾನು. ಹಾಗೆ ಕಬಡ್ಡಿ ಟೀಮ್ ಅವ್ರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಟೆಕ್ನಿಷಿಯನ್ಸ್ ಅವ್ರಿಗೂ, ಹಾಗೆ DOP ಸರ್ ಅವ್ರಿಗೂ, ಮ್ಯೂಸಿಕ್ ಅವ್ರಿಗೂ, ಹಾಗೆ ನಮ್ಮ ಸಿನಿಮಾ ಟೀಸರ್ ಲಾಂಚ್ ಮಾಡಿರೋ ಕೃಷ್ಣ ಸರ್ ಅವ್ರಿಗೂ ತುಂಬಾ ಧನ್ಯವಾದಗಳು. ಜಾಸ್ತಿ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ, ಸ್ವಲ್ಪ ನರ್ವಸ್ ಆಗಿದೆ. ಮಾತಾಡಿದ್ದಾರೆ ಆಕ್ಟರ್ ಆಗ್ಬೋದು. ಅವಾಗ ನಾನು ಲವ್ ಮಾಪಲ್ ಮಾಡ್ತಾ ಇದ್ದೆ. ಅವಾಗ ನನಗೆ ರವಿ ಅವರು ಮತ್ತೆ ಚೇತನ್ ಇಬ್ಬರು ಸಿಕ್ಕಿದ್ದು ನನಗೆ. ಅವಾಗ ಇನ್ನೊಂದು ಸಿನಿಮಾಗಳು ಅವರೊಂದಷ್ಟು ಪ್ಲಾನಿಂಗ್ಗಳು ನಡೀತಾ ಇತ್ತು. ಸೊ ಇದೇ ತರ ಡಿಸ್ಕಷನ್ ಮಾಡ್ತಾ ಇರ್ತಿದ್ವಿ. ಅಂದ್ರೆ ಅವ್ರಿಗೂ ಏನೋ ವರ್ಕ್ ಆಗ್ತಿಲ್ಲ, ಇನ್ನೊಂದೇನೋ ಮಾಡ್ಬೇಕು ಅಂತ ಇದ್ರು. ಈ ಕಡೆ ವರ್ಕ್ ಅಂದ್ರೆ ಕಂಪ್ನಿ ವರ್ಕ್ ಮಾಡ್ತಾ ಇದ್ರು, ಪ್ಲಸ್ ಸಿನಿಮಾ ಪ್ಯಾಷನ್. ಸೊ ಎರಡೂ ಇತ್ತು. ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬರಿಗೂ, ಸಿನಿಮಾ ಮಾಡ್ಬೇಕು ಅಂದ್ರೆ ಎರಡು ದೋಣಿ ಮೇಲೆ ಕಾಲಿಡಕ್ ಹೋಗ್ಬೇಡಿ. ಬಟ್ ಅಂದ್ರೆ ಲೈಫು ಒಂದ್ ಕಡೆ ಇಲ್ಲಪ್ಪ ನಮ್ಗೆ ಸಂಬಳ ಬೇಕು ಒಂದು ಕೆರಿಯರ್ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾನ್ ಬಿಲೀವ್ ಮಾಡೋದು ಇದ್ರು ಅಷ್ಟೇ ಏನಾದ್ರು ಆಗ್ಲಿ ಒಂದ್ ಕಡೆ ಬಂದ್ಬಿಡ್ಬೇಕು, ಅದಾದ್ಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಸೊ ಇದು ನನಗೆ ನಮ್ಮ ತಂದೆ ಫಸ್ಟ್ ನಾನು MBA ಮುಗಿದ ಮೇಲೆ ಹೇಳ್ತಾ ಇದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಕೆಲಸ ಮಾಡುವಾಗ ಸಿನಿಮಾ ಹೋಗ್ಬೇಕು ಅಂತ ನಂದೊಂದು ಆಸೆ. ಅವರು ಕೆಲಸ ಮಾಡೋ ಒಂದು ಕಂಪ್ನಿ ಕೆಲಸ ಸೇರ್ಕೊಂಡ್ಬಿಡು, ಕೆಲಸ ಮಾಡ್ತಾ 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 ಇದನ್ನು ಟ್ರೈ ಮಾಡು ಅಂತ. ನಾನು ಅವತ್ತಿರೋದೆ ಇಲ್ಲ ಮಾಡೋದು ಒಂದನ್ನು ನೀಟಾಗಿ ಫೋಕಸ್ ಮಾಡ್ತೀನಿ, ಏನಾಗುತ್ತೆ ಅವಾಗ ನೋಡ್ಕೊಳ್ಳೋಣ ಅಂತ. ಸೊ ಅದು ಆ ಡಿಸಿಷನ್ ಹೇಳೋದು ಪೇಷನ್ಸ್ ಅಂತ ಕೇಳೋದಲ್ಲ. ಸೊ ಅದೊಂದು 10 ವರ್ಷ ತಗೊಳುತ್ತೆ ಆ ಪೇಷನ್ಸ್, ಅದೊಂದು ಸ್ಟ್ರಗಲ್. ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ರವಿ ಅವ್ರಿಗೆ 8 ವರ್ಷದ ಒಂದು ಎಫರ್ಟ್ಸ್ ಅಥವಾ ಒಂದು ಕನಸುಗಳು ಈಗ ಬಂದಿದೆ. ಸೊ ಒಳ್ಳೇದಾಗಿ ಒಂದು ನಾವು ಯಾವಾಗಲೂ ಕತೆ ಬರೆಯುವಾಗ ಒಂದು ಅನ್ಕೋತಾ ಇರ್ತೀವಿ. ಅಂದ್ರೆ ಏನ್ ಅನ್ಕೊಂಡ್ರು ಏನೋ ಬಂದಿದೆಯಲ್ಲ, ಇದ್ರೊಂದು ಸಿನಿಮಾಗಳು ಬಂದಿದ್ದೀರಾ ಅಥವಾ ಒಂದು 30 ವರ್ಷದಿಂದ ಇದೇ ಕತೆ ಹೇಳ್ತಾ ಇದ್ದಾರೆ, ಮತ್ತೆ ಅದನ್ನೇ ಹೇಳ್ಬೇಕಾ. ಸೊ ಆ ಥರದೊಂದಷ್ಟು ವಿಷಯಗಳು ಬರುತ್ತೆ. ಬಟ್ ಇದೊಂದು ಕಾನ್ಸೆಪ್ಟ್ ಒಂದು ಡಾರ್ಕ್ ವೆಬ್ ಮೇಲೆ ಮಾಡಿರೋಂಥದ್ದು. ಸೊ ಕಾನ್ಸೆಪ್ಟ್ ಇವ್ರು ಏನ್ ಅನ್ಕೊಂಡಿದ್ರೆ ಅದೇ ಒಂದು ಯೂನಿಕ್ ಆಗಿದೆ, ಯಾರೋ ಅಷ್ಟೊಂದು ಟ್ರೈ ಮಾಡಿದ್ದಾರೆ ಅಂತ ಒಂದು ಇದು. ಸೊ ಯಾವಾಗಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನರಲಿ ಜಾಸ್ತಿ ಸಿಗುತ್ತೆ. ಸೊ ಐ ಹೋಪ್ ಈ ಸಿನಿಮಾ ಒಳ್ಳೇದಾಗ್ಲಿ ಅಂಡ್ ಅವ್ರ ಎಫರ್ಟ್ಗೆ ಅವ್ರ ಕನಸಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ದಯಾಳ್ ಸರ್ ಅಂದ್ರು, ಸೊ ನಾಲೆಜ್ ಇರೋರ್ನ ಕರೆಸಿ ಏನೋ ಡಾರ್ಕ್ ವೆಬ್ ಬಗ್ಗೆ ಮಾತಾಡ್ಬೇಕು ಅಂತ. ನಂಗೆ ದೇವರೇ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಬರ್ಬೋದು. ಸೊ ಬೆಳೆಸಿದಾಗ ಹಿಂಗೆಲ್ಲ ಇದೆ ಹಂಗೆಲ್ಲ ಇದೆ ಅಂತ. ಸೊ ಸರಿ ಮನೆ ಹೋಗಿ ಗೂಗಲ್ ಮಾಡೋಣ ಅಂದ್ರೆ ಇವ್ರು ಸುಕೃತ ಅವ್ರ ಇನ್ನೊಂದು ಗೂಗಲ್ ಒಂದು ಬಿಸ್ಕೆಟ್ ಹಾಕಿದ್ರು, ಮಾಡಕ್ ಹೋಗ್ಬೇಡಿ ನಿಮ್ದೆಲ್ಲ ಹ್ಯಾಕ್ ಆಗ್ಬಿಡುತ್ತೆ ಅಂತ. ಸೊ ಯಾಕೆ ಹ್ಯಾಕ್ ಮಾಡ್ಕೊಳ್ಳೋದು, ಸಿನಿಮಾ ಬಂದ್ಮೇಲೆ ಸಿನಿಮಾ ನೋಡ್ಬೇಡ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ದಯಾಳ್ ಸರ್ಗೆ ಕಂಟಿನ್ಯೂಸ್ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ. ಅಂಡ್ ತುಂಬಾ ಯುನೀಕ್ ಸಬ್ಜೆಕ್ಟ್ಸ್ಗಳು ಮತ್ತೆ ಯುನೀಕ್ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಅವರು ಕಣ್ಣಿಡ್ತಾರೆ. ಅದೇನಪ್ಪ ಯುನೀಕ್ ಮೇಲೆ ತುಂಬಾ ಇಡ್ತಾರೆ ಕಣ್ಣು. ಒಳ್ಳೇದಾಗಿ ದಯಾಳ್ ಸರ್ ಅಂಡ್ ಡೈರೆಕ್ಟರ್ಸ್ ಇಬ್ರಿಗೂ ಅಂಡ್ ಆಕ್ಟರ್ಸ್ ದೇವಯ್ಯ ಅಂಡ್ ಸಾತ್ವಿಕ್ ಇಬ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಸಿನಿಮಾ ನೋಡಿದಾಗ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ. ಸೊ ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂತ. ಸೊ
ಸುಖದ ಅವ್ರದ್ದು ಜಟ್ಟ ಸಿನಿಮಾ ನಾನು KR ಪೇಟೆಲ್ ನೋಡಿದ್ದೆ ಶೂಟಿಂಗ್ ಮಾಡೋ ಟೈಮಲ್ಲಿ. 1-2 hours ಬ್ರೇಕ್ ತಗೊಂಡು ನನ್ನ ಸೀನ್ ಇಲ್ಲ, ಅವಾಗ ಹೋಗಿ ಸಿನಿಮಾ ನೋಡೋಣ ಅಂತ ಕೂತ್ಕೊಂಡು ನೋಡಿದ್ದೆ ಥಿಯೇಟ್ರಲ್ಲಿ. ತುಂಬಾ ಚೆನ್ನಾಗಿತ್ತು ಸಿನಿಮಾ. ಸೊ ಅದಾದ್ಮೇಲೆ ಎಲ್ಲೋ 10 ವರ್ಷ ಹೋಗ್ಬಿಟ್ಟಿದ್ರು, ಈಗ ಬಂದ್ರೆ ಅಂತ ಹೇಳಿ. ಯಾಕೆ ಹೋದ್ರೆ ಗೊತ್ತಾ ಇಂಡಸ್ಟ್ರಿ ಅದು, ಅದೇ ಪೇಷನ್ಸ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಂಡ್ಬಿಡ